ಬಂದು 2 ವರ್ಷ ಆಯಿತು, ಮನೇಲಿ ದುಡ್ಡು ಹಾಕ್ತಾಯಿದ್ದಾರೆ, ಏನೂ ಆಗ್ತಾನೆ ಇಲ್ವಲ್ಲ ಅಂತ ಅನಿಸುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಎಕ್ಸಾಮ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಹೇಗೆ ವರ್ಕ್ ಆಗುತ್ತೆ, ಈ ಎಕ್ಸಾಮ್ ಏನಕ್ಕೆ ಈ ರೀತಿ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಅಂತ ಡಿಸೈನ್ ಮಾಡಿದ್ದಾರೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಆವಾಗ ಪೇಷನ್ಸ್ ತಾನಾಗೆ ಬರುತ್ತೆ. ಸೊ ಡೈರೆಕ್ಟಾಗಿ ಬಂದಾಗ ನನಗೆ ಏನಪ್ಪ ಆಟ ಇದ್ದಿದ್ದು ಅಂದರೆ 21 ಇಯರ್ಸ್ಗೆ IAS ಆಗಬೇಕು, IPS ಆಗಬೇಕು ಅಂತ ಆಸೆ ಇತ್ತು. ಸೊ ಬಟ್ ಆಗಲಿಲ್ಲ. ಫಸ್ಟ್ ಅಟೆಂಪ್ಟ್ ಆಗಲಿಲ್ಲ, ಸೆಕೆಂಡ್ ಅಟೆಂಪ್ಟ್ ಆಗಲಿಲ್ಲ, ಪ್ರಿಲಿಮ್ಸೇ ಆಗಲಿಲ್ಲ ಸೆಕೆಂಡ್ ಅಟೆಂಪ್ಟಲ್ಲಿ. ಥರ್ಡ್ ಅಟೆಂಪ್ಟಲ್ಲಿ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಒಂದೇ ಸ್ಟ್ರೆಚಲ್ಲಿ ಆಗೋಯಿತು. ಡಿಸಿಪ್ಲಿನ್ ಇಸ್ ಡೂಯಿಂಗ್ ವಾಟ್ ಯು ಹೇಟ್ ಟು ಡೂ, ಬಟ್ ನನ್ಲೆಸ್ ಯು ಆರ್ ಡೂಯಿಂಗ್ ಇಟ್ ಲೈಕ್ ಯು ಆರ್ ಲವಿಂಗ್ ಇಟ್. ಸೊ ಮೆಂಟರ್ಸ್ಗಳು ತುಂಬ ಇಂಪಾರ್ಟೆಂಟು ಈ ಜರ್ನಿಲಿ. ಸೊ ನನಗೆ ಬಸವರಾಜ್ ಸರ್ರು ಅವ್ರು 3 ಇಯರ್ಸಿಂದನೂ ಮೆಂಟರಿಂಗ್ ಮಾಡ್ತಾನೆ ಬಂದಿದ್ದರು. ಸೊ ನಾನು ಬಿಲೀವ್ ಮಾಡಿದೆ. ಸೊ ಬ್ಲೈಂಡಾಗಿ ಬಿಲೀವ್ ಮಾಡಿದೆ, ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿದೆ. ಸೊ ಇವತ್ತು ನಾನು ಸಕ್ಸಸ್ ಕಂಡಿದ್ದೀನಿ. 1 ಅಟೆಂಪ್ಟ್ 2 ಅಟೆಂಪ್ಟ್ ಆಗಲ್ಲ, ಏನಕ್ಕಾಗಲ್ಲ ಅಂದರೆ ನಾವು ಅದಕ್ಕೆ ಪ್ರಿಪೇರ್ ಆಗಿರಲ್ಲ. ಸೊ ಇವಾಗ ಎಷ್ಟು ತಪ್ಪುಗಳು ಮಾಡುತ್ತೋ ಅಷ್ಟು ತಪ್ಪುಗಳು ಮಾಡಿ, ಬಿಕಾಸ್ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್, ವಿ ಆರ್ ಪ್ರೋನ್ ಟು ಮೇಕ್ ಎರರ್ಸ್. ನಿಮ್ಮ ತಲೆಯಲ್ಲಿದ್ದರೆ ನಾಲೆಡ್ಜ್ ಮಾತ್ರ UPSC ಇದನ್ನು ನಾನು ಓದ್ಬಿಟ್ಟು ಪಾಸ್ ಮಾಡ್ಬೋದು ಎಕ್ಸಾಮ್ ಅನ್ನೋದ್ರೆ ತಲೆಯಿಂದ ಆಚೆ ಹಾಕ್ಬಿಡಿ. ಇಟ್ಸ್ ಆಲ್ ಅಬೌಟ್ ಕ್ಯಾರೆಕ್ಟರ್. ನೀವು ಯಾವ ರೀತಿ ಆನ್ಸರ್ ಮಾಡ್ತೀರಾ, ಯಾವ ರೀತಿ ಸಿಚುವೇಶನ್ ಹ್ಯಾಂಡಲ್ ಮಾಡ್ತೀರಾ ಅನ್ನೋದೇ UPSC. ಫೇಲ್ಯೂರ್ಸ್ ಬಂದೇ ಬರುತ್ತೆ. ಫೇಲ್ಯೂರ್ಸ್ ಬಿಲ್ಡ್ಸ್ ಕ್ಯಾರೆಕ್ಟರ್. ಸಕ್ಸಸ್ಸಿಂದ ಏನೂ ಆಗಲ್ಲ, ಈಗಲೇ ಹೇಳ್ತಾ ಇದ್ದೀನಿ. ಯಾರು ಒಂದಿನ ಉಸೇನ್ ಬೋಲ್ಟ್ ಆಗಲ್ಲಪ್ಪ. ಉಸೇನ್ ಬೋಲ್ಟ್ 10 ಸೆಕೆಂಡ್ ಓಡೋದಕ್ಕೆ 8 ವರ್ಷ ಟ್ರೈನ್ ಮಾಡೋನೆ. ನಾವು ಏನು ಮಾಡ್ತಾಯಿದ್ವಿ ಅಂದರೆ UPSCಲಿ ಎಕ್ಸಾಮ್ ಟಫು ಅಂತ ಏನು ಕ್ರಿಯೇಟ್ ಆಗ್ತಾಯಿದೆ ಸೋಷಿಯಲ್ ಮೀಡಿಯಾ ಹೊರಗಡೆ ಎಲ್ಲ, ಅದು ಮೊದಲು ತೆಗಿಬೇಕು. Very good morning to all of you. A lot of us carry dreams. Dreams are part of life. Dreams are part of a journey that we all take through. But dreams becoming a reality is something that we cherish and something that we always pray for. ಕಂಡ ಕನಸುಗಳನ್ನು ನನಸು ಮಾಡೋ ಇಚ್ಛೆ, ನನಸು ಮಾಡೋ ಎಫರ್ಟ್, ನನಸು ಮಾಡಿಕೊಂಡು ಅದನ್ನು ಅನುಭವಿಸುವಂಥ ಒಂದು ಆಶ್ಚರ್ಯ ಅಥವಾ ಆ ಒಂದು ಐಡಿಯಾ ಪ್ರತಿಯೊಬ್ಬರಿಗೂ ಕೂಡ ಸಿಗೋದಿಲ್ಲ. ಆ ರೀತಿಯಲ್ಲಿ ನಮ್ಮವರೇ ಆದ ಶಶಾಂಕ್ ಇವತ್ತು ತಾವು ಕಂಡ ಕನಸನ್ನು ನನಸು ಮಾಡಿ 1 ವರ್ಷದಿಂದ IPS ಟ್ರೈನಿಂಗಲ್ಲಿದ್ದು ಈಗ ಒಂದು ರೀತಿಯಲ್ಲಿ ಹಿ ಈಸ್ ಕಮ್ ಬ್ಯಾಕ್ ಟು ಹಿಸ್ ಹೋಮ್. ವಿ ಆಲ್ವೇಸ್ ಫೀಲ್ ವೆರಿ ಹ್ಯಾಪಿ ಟು ಸೇ ದಟ್ Shashank belongs to us as an academy and somebody who always has given a lot of inspiration. So very warm welcome to Shashank, IPS 2023 cadre. He dreamt of being the youngest IPS officer of Karnataka, and 2023 batch he is the youngest IPS officer. At the age of 23 he has achieved a dream that he saw through. So an inspiration from the word go, an inspiration that always carries a lot of dreams that each and every one of you can see for your future. Today we will have Shashank talking to all of you, giving you a lot of words of wisdom, explaining about his journey, and more so he has now experience at National Police Academy in Hyderabad. So a lot more to listen from, a lot of interaction that you can do. So without much delay, I would now request our CEO Srinivas sir to give a few words and then we'll take to Shashank. ಎಲ್ರಿಗೂ ನಮಸ್ಕಾರ. ಏನಪ್ಪ ಯಾರು ಖುಷಿಯಾಗಿ ಇಲ್ವಲ್ಲಯ್ಯ? ನಮ್ಮ ಕಾಲಕ್ಕೆ IPS ಆಫೀಸರ್ ಸಿಕ್ಕಿದ್ರೆ ನಾವು ಒಂದು ರೀತಿ ದೇವ್ರು ಬಂದಂಗೆ. ಅವರು ನೀವು ಆರಾಮಾಗಿ ಕೂತಿದ್ದೀರಿ. ಖುಷಿಯಾಯ್ತು. ಇವತ್ತು ಶಶಾಂಕ್ ಅವರು ಭಾಳ ಕಡಿಮೆ ಅವಧಿಗೆ ನ್ಯಾಷನಲ್ ಪೊಲೀಸ್ ಅಕಾಡೆಮಿಯಿಂದ ಕರ್ನಾಟಕಕ್ಕೆ ಬಂದಿದ್ದಾರೆ. ನೆನ್ನೆ ರಾತ್ರಿ ತಾನೇ ಬಂದಿದ್ದಾರೆ. ಬಂದ ತಕ್ಷಣ ಅವರು ಅಕಾಡೆಮಿಯ ಆಸ್ಪಿರೆಂಟನ್ನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ಭಾಳ ಪ್ರೀತಿಯಿಂದ ಬಂದಿದ್ದಾರೆ. ಅವರಿಗೆ ಅಕಾಡೆಮಿ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೀನಿ. ಈಗಾಗಲೇ ಶಶಾಂತ್ ಅವರು IPS ಆದಾಗ 1-2 ಸೆಷನನ್ನು ಉದ್ದೇಶಿಸಿ ಮಾತಾಡಿದರು. ಈಗೆಲ್ಲ ನೀವು ಹೊಸದಾಗಿ ಜಾಯ್ನ್ ಆಗಿರೋದ್ರಿಂದ ಶಶಾಂತ್ ಅವ್ರ ಬಗ್ಗೆ ನೀವು ತಿಳ್ಕೋಬೇಕು. ಹಾಗಾಗಿ ಅವರ ಜೊತೆಗಿನ ನನ್ನ ಅನುಭವ ಏನಿದೆ, ಸರ್ಕಾರಿ ಶಾಲೆ, ರೂರಲ್ ಬ್ಯಾಕ್ಗ್ರೌಂಡ್, ಕನ್ನಡ ಮೀಡಿಯಮ್, ನಾವೆಲ್ಲ ಯೋಚನೆ ಮಾಡ್ತೀವಲ್ಲ, ಹಳ್ಳಿಗಳಿಂದ ಬಂದಿದ್ದೀವಿ, ನಮ್ಗೆ ಸರಿಯಾಗಿ ಇಂಗ್ಲೀಷ್ ಬರಲ್ಲ, ನಾವು ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀವಿ ಅಂತ ಆ ಕೀಳರಿಮೆ ನಮ್ಮನ್ನು ಕಾಡ್ತಿರುತ್ತೆ. ಅದಕ್ಕೆ ಒಂದು ಅಪವಾದ ಶಶಾಂತ್ ಅವರು.
ನಮ್ಮೂರಲ್ಲಿ ಎಲ್ಲೋ ತುಂಬ ಜನ ಸ್ನೇಹಿತರು ಸಿಕ್ಕಿದಾಗ ಯಾರಾದರೂ ಭಾಳ ಸ್ಮಾರ್ಟಾಗಿ ಹೈಟಾಗಿ ಹುಡುಗ ಇದ್ದರೆ ದಸ್ಪುಷ್ಟವಾಗಿ ಏಯ್ ನೀನು IPSಗೆ ಫಿಟ್ ಆಗ್ತೀಯ ಅಂತಾರೆ. ಜನರಲಿ ಅಂತಾರಲ್ವ. ಸೊ ನೀವು ಶಶಾಂತನ ನೋಡಿದ್ರೆ ಆ ಥರ ಅನಿಸಲ್ಲ ನಿಮಗೆ, ಬಟ್ ಈಸ್ ವೆರಿ ಫಿಟ್. ಬಟ್ ಶಶಾಂತ್ ಆಂತರಿಕವಾಗಿ ಮತ್ತು ದೈಹಿಕವಾಗಿ ಭಾಳ ಫಿಟ್ ಇದ್ದಾರೆ ಅನ್ನುವಂಥದ್ದು. ಕಳೆದ 3-4 ವರ್ಷ ಅಥವಾ 3 ವರ್ಷಗಳಿಂದ ಅವರ ಗುರುಗಳು ಇಲ್ಲೇ ಕೂತಿದ್ದಾರೆ, ಬಸವರಾಜ್ ಅವರು. ಇಲ್ಲೇ ನಿಮ್ಮ ಹಾಗೆ ಲೈಬ್ರರಿನಲ್ಲಿ ಓದ್ಕೊಂಡು ಟೆಸ್ಟ್ ಸೀರೀಸ್ ಬರ್ಕೊಂಡು ಇಲ್ಲೇ ಇದ್ದು ಅವರು ಒಂದು ಸಾಧನೆಯನ್ನು ಮಾಡಿದ್ದಾರೆ. ಅವ್ರ ಸಾಧನೆ ನಿಮಗೆಲ್ಲ ಇನ್ಸ್ಪಿರೇಷನ್ ಆಗಬೇಕು. ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗಲ್ಲ. ಅವರಿಗೆ ಇಂಡಿಯಾ ಫಾರ್ IAS ಅಕಾಡೆಮಿಯ ಮೇಲೆ ಇರ್ತಕ್ಕಂಥ ಅಭಿಮಾನ, ಮಧ್ಯರಾತ್ರಿ ಅವರು ಬಂದರೂ ಕೂಡ ಇವತ್ತು ಬೆಳಗ್ಗೆ ಸೀದಾ ಅಕಾಡೆಮಿಗೆ ಬಂದಿದ್ದಾರೆ. ಅವ್ರ ಉದ್ದೇಶ ಇಷ್ಟೇ, ನಾನು ಮಕ್ಕಳ ಜೊತೆ ಮಾತಾಡಬೇಕು, ನಾನು ತಿಳ್ಕೊಂಡಿರೋದನ್ನು ನಿಮಗೂ ಶೇರ್ ಮಾಡ್ಕೋಬೇಕು ಅಂತೇಳಿ ಮತ್ತೊಮ್ಮೆ ಅವರಿಗೆ ಸ್ವಾಗತವನ್ನು ಕೋರ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು ಸರ್. ಸೊ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ನಲ್ಲೂರು ಗ್ರಾಮ ಒಂದು ಕನಸು ಶುರುವಾಗುತ್ತೆ, ನಾನೊಬ್ಬ ಅಧಿಕಾರಿ ಆಗಬೇಕು ಅಂತ. ಆ ಕನಸಿನೆಡೆಗೆ ಸಾಕಷ್ಟು ಹೆಜ್ಜೆಗಳನ್ನು ಹೇಳ್ತಾ 1-2 ರೀತಿಯಲ್ಲಿ ಸ್ವಲ್ಪ ಸೋಲುಗಳನ್ನು ಕಂಡು ಸೋಲುಗಳಿಂದ ತಾನೂ ಕೂಡ ಗಟ್ಟಿಯಾಗಿ ಕೊನೆಗೆ ಆ ಕನಸು ನನಸಾದ ದಿನ ಆ್ಯಂಡ್ ಅದರಿಂದ ಆದಂಥ ಸಂತೋಷ. ದ ಎಂಟೈರ್ ಐಡಿಯಾ ಆ್ಯಂಡ್ ದಿ ಜರ್ನಿ ಹ್ಯಾಸ್ ಅ ಲಾಟ್ ಇನ್ಸ್ಪಿರೇಷನ್ ದಟ್ ನೀವಲ್ಲಿರೋ ಪ್ರತಿಯೊಬ್ಬರು ಕೂಡ ತೊಗೊಳ್ಬೋದು ಅಂತ. ಸಾಕಷ್ಟು ಬಾರಿ ಸಣ್ಣ ಪುಟ್ಟ ನೋವುಗಳಲ್ಲಿ, ಸಣ್ಣ ಪುಟ್ಟ ಸೋಲುಗಳಲ್ಲಿ ನಾವು ಇಡೀ ಜೀವನನೇ ಕಳ್ಕೊಂಡ್ಬಿಟ್ವಿ ಅನ್ನೋ ರೀತಿ ನಾವು ನಮಗೆ ಮೇಲೇರ್ಕೊಳ್ತೀವಿ. ಸೊ ಶಶಾಂಕ್ ಇಸ್ ದಟ್ ಸ್ಟೋರಿ ಹೂ ವಿಲ್ ಗಿವ್ ಯು a lot more every time to think that this is something that I can do, right? So each and every one of you watching online, each and every one of you here have a lot more to take. Without much delay, I would now request Shashank to address all of you. ಹಲೋ ಎವ್ರಿವನ್, ಚೆನ್ನಾಗಿದ್ದೀರಲ್ಲ? ಎಲ್ಲರಿಗೂ ಕನ್ನಡ ಬರುತ್ತಲ್ವಾ? ಮತ್ತು ಏನು ಸಮಾಚಾರ? ಆರಾಮ? ತಿಂಡಿ? ಓಕೆ. ಸೊ ಈಗ ಜಸ್ಟ್ ಸರ್ ಹೇಳ್ತಾಯಿದ್ರು, ಈಗ ಜಸ್ಟ್ ಡಿಗ್ರಿ ಮುಗಿಸ್ಕೊಂಡು ಬಂದಿದ್ದೀರಾ ಅಂತ. ಸೊ ಮೋಸ್ಟ್ ಆಫ್ ದಿ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಅನ್ಕೋತೀನಿ. ಬೇರೆ ಗ್ರ್ಯಾಜುಯೇಷನ್ ಬ್ಯಾಕ್ಗ್ರೌಂಡು ಇದೆಯಾ? ಸೊ BSc ಮೆಡಿಕಲ್ ಬ್ಯಾಕ್ಗ್ರೌಂಡ್ ಈ ರೀತಿ ಯಾರಾದ್ರೂ ಇದ್ದೀರಾ? ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಜಾಸ್ತಿ ಇದ್ದಾರೆ. PSc ಅವರು ಇದ್ದಾರೆ. ಸೊ ಸ್ಟಾರ್ಟ್ ಆಗಿದೆ UPSC ಜರ್ನಿ. ಎಷ್ಟು ದಿನ ಆಯಿತು ಜಾಯ್ನ್ ಆಗಿ ಅಕಾಡೆಮಿ? 1 ವೀಕ್ 3 ಮಂತ್ಸ್. ಸೊ ಹೇಗೆ ಅನ್ನಿಸ್ತಾ ಇದೆ ಇನಿಷಿಯಲಿ? ಇಂಟರ್ಯಾಕ್ಟ್ ಮಾಡಿ. ಇನಿಷಿಯಲ್ ಡೇಸ್ ಹೇಗೆ ಅನ್ನಿಸ್ತಾ ಇದೆ? ಚೆನ್ನಾಗಿ ಅನ್ನಿಸ್ತಾ ಇದೆ. ಬಟ್ 1 ವರ್ಷ ಆದಮೇಲೆ ಈಗ ಅನಿಸಲ್ಲ. 1 ವರ್ಷ ಆದಮೇಲೆ ಇನ್ನೂ ಏನೂ ಆಗಿಲ್ವಲ್ಲ ಅನಿಸುತ್ತೆ. 2 ವರ್ಷ ಆದಮೇಲೆ ಇನ್ನೂ ಅದು ಇನ್ನೂ ಜಾಸ್ತಿ ಆಗುತ್ತೆ. ಬಂದು 2 ವರ್ಷ ಆಯಿತು, ಮನೇಲಿ ದುಡ್ಡು ಹಾಕ್ತಾಯಿದ್ದಾರೆ, ಏನೂ ಆಗ್ತಾನೆ ಇಲ್ವಲ್ಲ ಅಂತ ಅನಿಸುತ್ತೆ. ಸೊ ಯೂಶ್ವಲಿ ಕೋಚಿಂಗ್ಗೆ ಆ್ಯಕ್ಚುಲಿ ಬೇಸಿಕ್ ಫುಲ್ ಕಂಪ್ಲೀಟ್ ಕೋಚಿಂಗ್ ತೊಗೊಳೋದಕ್ಕೆ 1.5 ಇಯರ್ ಆಗುತ್ತೆ. ಸೊ ಕಂಪ್ಲೀಟ್ ಬೇಸಿಕ್ಸ್ನ ಮೊದಲು ಬೇಸಿಕ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಎಕ್ಸಾಮ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಹೇಗೆ ವರ್ಕ್ ಆಗುತ್ತೆ, ಈ ಎಕ್ಸಾಮ್ ಏನಕ್ಕೆ ಈ ರೀತಿ ಪ್ರಿಲಿಮ್ಸ್, ಮೈನ್ಸ್, ಇಂಟರ್ವ್ಯೂ ಅಂತ ಡಿಸೈನ್ ಮಾಡಿದ್ದಾರೆ, ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಆವಾಗ ಪೇಷನ್ಸ್ ತಾನಾಗೆ ಬರುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ರಿಸಲ್ಟ್ ವರ್ಷ ಬರ್ತಾ ಇರುತ್ತೆ, ಏನೋ ಅವ್ರು ಆಗ್ತಾಯಿದ್ದಾರೆ, ನಮ್ದಿನ್ನೂ ಆಗಿಲ್ಲ, ಇದು ಮೈಂಡ್ ಸೆಟ್ಟಲ್ಲಿ ಇದ್ದೇ ಇರುತ್ತೆ. ಸೊ ಅದೊಂದು ಕೈಂಡ್ ಆಫ್ ಆ್ಯನ್ ಇನ್ಸೆಕ್ಯೂರಿಟಿ ಐ ವುಡ್ ಲೈಕ್ ಟು ಸೇ. ಸೊ ಅದನ್ನು ತಲೆ ಹಾಕೋಬಿಡಿ. ಸೊ ನಿಮ್ಮ ಪ್ರಯತ್ನ ನೀವು ಮಾಡ್ತಾಯಿರಿ, ಖಂಡಿತವಾಗಿಯೂ ಸಿಗುತ್ತೆ ಗೆಲುವು. ನನ್ನ ಜರ್ನಿಲಿ ನನಗೂ ಅದೇ ರೀತಿ ಇತ್ತು. ನಾನು ಜಸ್ಟ್ BSc ಮಾಡಿಕೊಂಡು ಡೈರೆಕ್ಟಾಗಿ ಬಂದಾಗ ನನಗೆ ಆವಾಗ 20 ಇಯರ್ಸ್ ಅಷ್ಟೇ. ಸೊ ಡೈರೆಕ್ಟಾಗಿ ಬಂದಾಗ ನನಗೆ ಏನಪ್ಪ ಆಟ ಇದ್ದಿದ್ದು ಅಂದರೆ 21 ಇಯರ್ಸ್ಗೆ IAS ಆಗಬೇಕು, IPS ಆಗಬೇಕು ಅಂತ ಆಸೆ ಇತ್ತು. ಸೊ ಬಟ್ ಆಗಲಿಲ್ಲ. ಫಸ್ಟ್ ಅಟೆಂಪ್ಟ್ ಆಗಲಿಲ್ಲ, ಸೆಕೆಂಡ್ ಅಟೆಂಪ್ಟ್ ಆಗಲಿಲ್ಲ, ಪ್ರಿಲಿಮ್ಸೇ ಆಗಲಿಲ್ಲ ಸೆಕೆಂಡ್ ಅಟೆಂಪ್ಟಲ್ಲಿ. ಥರ್ಡ್ ಅಟೆಂಪ್ಟಲ್ಲಿ ಪ್ರಿಲಿಮ್ಸ್, ಮೈನ್ಸ್, ಇಂಟರ್ವ್ಯೂ ಒಂದೇ ಸ್ಟ್ರೆಚಲ್ಲಿ ಆಗೋಯಿತು. ಸೊ ಇಟ್ಸ್ ಆಲ್ ಅಬೌಟ್ ಟೈಮ್. ಸೊ ಇಟ್ಸ್ ಆಲ್ ಅಬೌಟ್ ಯುವರ್ ಟೈಮ್ ಆ್ಯಂಡ್ ಯುವರ್ ಮೈಂಡ್ ಸೆಟ್. ನೀವು ಯಾವ ರೀತಿ ತೊಗೊಳ್ತೀರ ಎಕ್ಸಾಮ್ನ, ಸೊ ಆ ರೀತಿ ಇದು ವರ್ಕ್ ಆಗುತ್ತೆ. ಸೊ ಅದರ ಆಪೋಸಿಟ್ ಹೋದರೆ ನಾವು ಆ್ಯಕ್ಚುಲಿ ಮೆಂಟಲಿ ಫೈಟ್ ಮಾಡ್ತಾನೆ ಇರ್ತೀವಿ. ಈಗ ನಮ್ಮ IPS ಟ್ರೈನಿಂಗು ಅಷ್ಟೇ, ತುಂಬ ಮೆಂಟಲಿ ಸಖತ್ ಟಫ್ ಟ್ರೈನಿಂಗು. ನೆನ್ನೆ ತಾನೇ 25 ಕಿಲೋಮೀಟರ್ ರೂಟ್ ಮಾರ್ಚ್ ಮಾಡ್ಕೊಂಡು ಬಂದಿದ್ದೀವಿ.
ಸೊ ನಾವು ಮೆಂಟಲಿ ಅದಕ್ಕೆ ಅಗೇನೆಸ್ಟ್ ಫೈಟ್ ಮಾಡ್ತಾನೆ ಇದ್ದರೆ ಅದು ಇನ್ನೂ ಕಷ್ಟ ಅನಿಸುತ್ತೆ. ಸೊ ಅದು ಯಾವ ರೀತಿ ಬರುತ್ತೆ ಆ ರೀತಿ ಅಕ್ಸೆಪ್ಟ್ ಮಾಡಿಬಿಡಿ, ನೀವೇ ಅದಕ್ಕೆ ಅಡ್ಯಾಪ್ಟ್ ಆಗಿಬಿಡಿ. ಸೊ ಡೇ ಬೈ ಡೇ ಟಾರ್ಗೆಟ್ಸ್ ಇರಲಿ, ಏನು ಮಾಡ್ತಾಯಿದ್ದೀವಿ ನಮ್ಮ ಲೈಫಲ್ಲಿ ಅನ್ನೋ ಒಂದು ಸೀರಿಯಸ್ನೆಸ್ ಇರಲಿ. ಸೀರಿಯಸ್ ಆಗಿದ್ದರೆ ಖಂಡಿತವಾಗಿಯೂ ಒಂದಲ್ಲ ಎರಡಲ್ಲ ಮೂರನ್ನು 4 ಅಟೆಂಪ್ಟಲ್ಲಿ ಆಗೇ ಆಗುತ್ತೆ, ಖಂಡಿತವಾಗಿಯೂ ಆಗುತ್ತೆ. ನಿಮ್ಮ ಟೈಮ್ ಬಂದೇ ಬರುತ್ತೆ. ಸೊ ಫೋಕಸ್ ಆನ್ ಯುವರ್ ಟೈಮ್, ಫೋಕಸ್ ಆನ್ ದ ವರ್ಕ್, ವರ್ಕ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾಯಿರಿ. ಸೊ ದ ಗ್ರೇಟ್ ಐ ಫರ್ಗಾಟ್ ಇಸ್ ನೇಮ್. ಸೊ ಅವ್ರು ಏನು ಹೇಳಿದ್ದಾರೆ ಅಂದರೆ, ಡಿಸಿಪ್ಲಿನ್ ಇಸ್ ಡೂಯಿಂಗ್ ವಾಟ್ ಯು ಏಟ್ ಟು ಡೂ ಬಟ್ ನನ್ಲೆಸ್ ಯು ಆರ್ ಡೂಯಿಂಗ್ ಇಟ್ ಲೈಕ್ ಯು ಆರ್ ಲವಿಂಗ್ ಇಟ್. ಸೊ ನನಗೂ ಬೆಳಗ್ಗೆ ಓದೋಕ್ಕೆ ಯಾರಿಗೂ ಇಷ್ಟ ಇಲ್ಲ. ಈವನ್ ಮೈಕಲ್ ಫೆಲ್ಪ್ಸ್, ದ ಗ್ರೇಟೆಸ್ಟ್ ಒಲಿಂಪಿಕ್ ಸ್ವಿಮ್ಮರ್, ದ ಗ್ರೇಟ್ ಸ್ವಿಮ್ಮರ್ ಆಫ್ ಎಂಟೈರ್ ಟೈಮ್, ಅವ್ರು ಏನು ಹೇಳಿರೋದು ಅಂದರೆ, ನನಗೂ ಬೆಳಗ್ಗೆ ಎದ್ದೇಳೋಕ್ಕೆ ಇಷ್ಟ ಇರಲ್ಲ 5 ಗಂಟೆಗೆ. ಹಿಂಗೆ ನಮಗೆ ಅಕಾಡೆಮಿಲಿ ಡೈಲಿ 5 ಗಂಟೆಗೆ ಎದ್ದೇಳಿಸ್ತಾರೆ. ಸೊ ಯಾರಿಗೂ ಇಷ್ಟ ಇರಲ್ಲ 5 ಗಂಟೆಗೆ ಎದ್ದೇಳೋದಕ್ಕೆ. ಬಟ್ ನೀವು ಎದ್ದ ತಕ್ಷಣ ಒಂದು ಮೋಟಿವೇಶನ್ ಬರುತ್ತೆ. ಸೊ ಫಸ್ಟು ಥಿಂಗ್ ನೀವೇನು ಮಾಡೋದು ಅಂದರೆ, ಬೆಳಿಗ್ಗೆ ನಿಮ್ಮ ಅಲಾರಮ್ ರಿಂಗ್ ಆದ ತಕ್ಷಣ ಅದೇ ದೊಡ್ಡ ಮೋಟಿವೇಶನ್. ಸೊ ಅದನ್ನು ಆಫ್ ಮಾಡಿ ಮಲ್ಕೊಳ್ಳೋದು, ವರ್ಕ್ನ ಪ್ರೊಕ್ರಾಸ್ಟಿನೇಟ್ ಮಾಡೋದು, ಇದೆಲ್ಲ ಪ್ರೊಕ್ರಾಸ್ಟಿನೇಟ್ ಆಗ್ತಾನೆ ಇರುತ್ತೆ. ಸೊ ಇವಾಗ ನಿಮಗೆ ಬಿಡು ನಾಳೆ ನೋಡ್ಕೊಳ್ಳೋ ಅನಿಸ್ಬೋದು, ಬಟ್ 2 years ಡೌನ್ ದ ಲೈನ್ ಅದು ತುಂಬ ಮೆಂಟಲಿ ಎಫೆಕ್ಟ್ ಮಾಡುತ್ತೆ. ಸೊ ನಿಮ್ಮ ಹಾರ್ಡ್ ವರ್ಕು ಯಾವ್ದಾರ ಒಂದು ಟೈಮಲ್ಲಿ ಹೆಲ್ಪ್ ಆಗೇ ಆಗುತ್ತೆ. ಸೊ ನೀವು ಮಾಡೋ ನೋಟ್ಸ್ಗಳಾಗಿರ್ಬೋದು, ನೀವು ಓದೋ ನ್ಯೂಸ್ ಪೇಪರ್ಗಳಾಗಿರ್ಬೋದು, ನಿಮಗೆ ಅದರಲ್ಲಿ ಸಿಗೋವಂಥ ವೊಕ್ಯಾಬ್ಯುಲರಿ ಆಗಿರ್ಬೋದು, ನೀವು ಅದರಿಂದ ಕಲೆಕ್ಟ್ ಮಾಡೋ ಸ್ಟೋರಿಗಳಾಗಿರ್ಬೋದು, ಪ್ರತಿಯೊಂದು ಸಹ ಒಂದಲ್ಲ ಒಂದು ದಿನ ನಿಮ್ಗೆ ಹೆಲ್ಪ್ ಮಾಡೇ ಮಾಡುತ್ತೆ. ಇದ್ರ ಮೇಲೆ ವರ್ಕ್ ಮೇಲೆ ಫೋಕಸ್ ಮಾಡಿ. ಮತ್ತು ಸೀರಿಯಸ್ನೆಸ್ಸಿಂದ ಏನು ನಿಮ್ಮ ಮೆಂಟರ್ ಹೇಳ್ತಾರೆ, ಸೊ ಮೆಂಟರ್ ಹೇಳೋದನ್ನು ಕೇಳಿ. ಸೊ ಮೆಂಟರ್ಸ್ಗಳು ತುಂಬ ಇಂಪಾರ್ಟೆಂಟು ಈ ಜರ್ನಿಲಿ. ಸೊ ನನಗೆ ಬಸವರಾಜ್ ಸರ್ರು ಅವ್ರು 3 yearsಯಿಂದನೂ ಮೆಂಟರಿಂಗ್ ಮಾಡ್ತಾನೆ ಬಂದಿದ್ದರು. ಸೊ ನಾನು ಬಿಲೀವ್ ಮಾಡಿದೆ. ಸೊ ಬ್ಲೈಂಡಾಗಿ ಬಿಲೀವ್ ಮಾಡಿದೆ, ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿದೆ. ಸೊ ಇವತ್ತು ನಾನು ಸಕ್ಸಸ್ ಕಂಡಿದ್ದೀನಿ. ಸೊ 1 attempt 2 attempt ಆಗಲ್ಲ, ಏನಕ್ಕಾಗಲ್ಲ ಅಂದರೆ ನಾವು ಅದಕ್ಕೆ ಪ್ರಿಪೇರ್ ಆಗಿರಲ್ಲ. ಸೊ ನಾವು ಅದಕ್ಕೆ ಆ ಜಾಬ್ನ ಅಕ್ಸೆಪ್ಟ್ ಮಾಡಿಕೊಂಡು, ಆ ಜಾಬಲ್ಲಿರೋ ಪವರ್ನ ಹೋಲ್ಡ್ ಮಾಡಿಕೊಂಡು ಒಂದು ಡಿಸ್ಟಿಕ್ನ ಲೀಡ್ ಮಾಡೋದಕ್ಕೆ ನಾವು ಪ್ರಿಪೇರ್ ಆಗಿರಲ್ಲ ಅಂದ್ಕೊಳ್ಳಿ. ಸೊ ಇವಾಗ ತಪ್ಪು ಮಾಡೋದು ಎಷ್ಟು ತಪ್ಪುಗಳಾಗುತ್ತೋ ಈ ಜರ್ನಿಲಿ ಮಾಡಿಬಿಡಿ. ಸೊ ಎಷ್ಟೆಲ್ಲ ನೀವು ಇವಾಗಲೇ ತಪ್ಪು ಮಾಡೋಕ್ಕೆ ಅವಕಾಶ ಸಿಗೋದು. ಮತ್ತೆ ನೀವು ಒಂದ್ಸಲ ಟ್ರೈನಿಂಗ್ ಬಂದು ಒಂದ್ಸಲ ಡಿಸ್ಟಿಕ್ ಹೋದ್ರಿ ಅಂದರೆ ತಪ್ಪು ಮಾಡೋಕ್ಕೆಲ್ಲ ಅವಕಾಶ ಸಿಗೋಲ್ಲ. ಸೊ ಇವಾಗ ಎಷ್ಟು ತಪ್ಪುಗಳು ಮಾಡುತ್ತೋ ಅಷ್ಟು ತಪ್ಪುಗಳು ಮಾಡಿ. ಏನು ಕ್ಲಾಸ್ಗಳು ಮಿಸ್ ಮಾಡಿದರೂ ಪರವಾಗಿಲ್ಲ, ನೀವು ಹೋಗಿ ಮೆಂಟರ್ನ ಮೀಟ್ ಮಾಡಿ. ಏನೇ ಡೌಟ್ಸ್ ಇರಲಿ, ಏನೇ ನಿಮಗೆ ಒಳಗಡೆ ಇನ್ನರ್ ಫೀಲಿಂಗ್ಸ್ ಏನೇ ಇರಲಿ, ಅದನ್ನು ಹೊರಗಡೆ ಹಾಕಿ. ಬಿಕಾಸ್ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್, ವಿ ಆರ್ ಪ್ರೋನ್ ಟು ಮೇಕ್ ಎರರ್ಸ್. ಸೊ ಎಲ್ಲನೂ ಕೇಳಿ, ಸರ್ ನನಗೆ ಈ ರೀತಿ ಫೀಲಿಂಗ್ಸ್ ಆಗ್ತಾಯಿದೆ, ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇರಲ್ಲ. ಸೊ ಸಡನ್ನಾಗಿ ಡಿಗ್ರಿ ಮುಗಿಸ್ಕೊಂಡು ಈಗ ಬಂದಿರ್ತೀರ. ಡಿಗ್ರಿಲಿ ಯಾವ ರೀತಿ ಮಾಡಿರ್ತೀವಿ ಅಂದರೆ, ನಾವು ಲಾಸ್ಟ್ 1 ವಾರಕ್ಕೆ ಮುಂಚೆ 1 ತಿಂಗಳಿಗೆ ಮುಂಚೆ ಓದ್ತೀವಿ ಅಷ್ಟೇ. ಸೊ ಇಲ್ಲ ಆಗಲ್ಲ, ಕಂಟಿನ್ಯೂಸ್ 1 ವರ್ಷ ಓದಬೇಕು. ಒಂದ್ಸಲ ಪ್ರಿಲಿಮ್ಸ್ ಕ್ಲಿಯರ್ ಆಯಿತು ಅಂದರೆ ಮೇನ್ಸ್ಗೆ ಓದಬೇಕು. ಮೇನ್ಸ್ ಆಗಿಬಿಡುತ್ತೆ. ಮೇನ್ಸ್ ಆದಮೇಲೆ ಇಂಟರ್ವ್ಯೂ ನೀವು ಅನ್ಕೋಬೋದು ಈಸಿ ಅಂತ, ಇಂಟರ್ವ್ಯೂ ಮೇನ್ಸ್ಗಿಂತ ತುಂಬ ಆಳವಾಗಿ ಓದಬೇಕು. ಸೊ ಆದ್ದರಿಂದ ಕಂಟಿನ್ಯೂಸ್ ಆಗಿ ಓದ್ಕೊಂಡು ಹೋಗಿ. ಮೆಂಟರ್ಗಳನ್ನ ಕಂಟಿನ್ಯೂಸ್ ಆಗಿ ವೀಕ್ಲಿ 15 days, ಮಿನಿಮಮ್ 15 days ಮೀಟ್ ಆಗಲೇಬೇಕು. ಮ್ಯಾಕ್ಸಿಮಮ್ 15 daysಗೆ ಒಂದ್ಸಲ ಮೀಟ್ ಆಗಲೇಬೇಕು ನೀವು ಅವ್ರನ್ನ. ಸರ್ ಈ ರೀತಿ ಓದ್ತಾ ಇದ್ದೀನಿ, ಯಾವ ರೀತಿ ನೆಕ್ಸ್ಟ್ ಸಲ ಏನು ಮಾಡ್ಬೋದು, ಇನ್ನು ಯಾವ ರೀತಿ ಓದ್ಬೋದು, ಸರ್ ನನ್ನಲ್ಲಿ ಏನು ಪ್ರಾಬ್ಲಮ್ ಇದೆ, ನಾನು ಏನನ್ನು ಚೇಂಜ್ ಮಾಡ್ಕೋಬೇಕು ನನ್ನ ಕ್ಯಾರೆಕ್ಟ್ರಲ್ಲಿ. UPSC ಇಸ್ ಆಲ್ ಅಬೌಟ್ ಕ್ಯಾರೆಕ್ಟರ್, ಇಟ್ಸ್ ನಾಟ್ ಅಬೌಟ್ ನಾಲೆಡ್ಜ್. ನಿಮ್ಮ ತಲೆಯಲ್ಲಿದ್ದರೆ ನಾಲೆಡ್ಜ್ ಮಾತ್ರ UPSC ಇದನ್ನು ನಾನು ಓದ್ಬಿಟ್ಟು ಪಾಸ್ ಮಾಡ್ಬೋದು ಎಕ್ಸಾಮ್ ಅನ್ನೋದ್ರೆ ತಲೆಯಿಂದ ಆಚೆ ಹಾಕ್ಬಿಡಿ. ಇಟ್ಸ್ ಆಲ್ ಅಬೌಟ್ ಕ್ಯಾರೆಕ್ಟರ್. ನೀವು ಯಾವ ರೀತಿ ಆನ್ಸರ್ ಮಾಡ್ತೀರಾ, ಯಾವ ರೀತಿ ಸಿಚುವೇಶನ್ ಹ್ಯಾಂಡಲ್ ಮಾಡ್ತೀರಾ ಅನ್ನೋದೇ UPSC. ಸೊ ಅದಕ್ಕೋಸ್ಕರನೇ ನಾಳೆ ಪ್ರಿಲಿಮ್ಸ್ ಇದೆ. ಡೆಫಿನೆಟ್ಲಿ ಪ್ರಿಲಿಮ್ಸ್ ವಿಲ್ ಬಿ ವೆರಿ ಟಫ್, ಐ ನೋ. ಸೊ ಏನಾದರೂ ಒಂದು ಆಫ್ ಇಟ್ಟೇ ಇಟ್ಟಿರ್ತಾರೆ ಅವರು, ಏನೋ ಒಂದು ಅಬ್ಸ್ಟೆಕಲ್ ಇಟ್ಟೇ ಇಟ್ಟಿರ್ತಾರೆ. ಸೊ ಅದನ್ನು ಓವರ್ಕಮ್ ಮಾಡಬೇಕು. ಸೊ ಅದನ್ನು ಏನಕ್ಕೆ ಇಟ್ಟಿರ್ತಾರೆ, ನಿಮ್ಮ ಕ್ಯಾರೆಕ್ಟರ್ನ ಚೆಕ್ ಮಾಡೋದಕ್ಕೆ. ನೀವು ನಾಳೆ ಡಿಸ್ಟಿಕ್ ಹೋಗಿ ಏನೋ ಒಂದು ಡಿಸ್ಟಿಕ್ ಆಫೀಸರ್ ಆಗಿ ನೀವು ಒಂದು ಡಿಸ್ಟಿಕ್ನ ಲೀಡ್ ಮಾಡ್ತಾ ಇದ್ದೀರಾ ಅಂದರೆ ಎಮರ್ಜೆನ್ಸಿ ಸಿಚುವೇಶನ್ ಬಂದೇ ಬರುತ್ತೆ. ಈಗ ಪಲ್ಗಾಮ್ ಅಟ್ಯಾಕ್ ಆಯಿತು, ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ? ಜಮ್ಮು ಕಾಶ್ಮೀರ ಅಗ್ಮುಟ್ ಕ್ಯಾಡರ್ ಸಿಕ್ತು, ಸಡನ್ನಾಗಿ ಸಿಚುವೇಶನ್ ಆಗುತ್ತೆ, ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ ಅಂತ ಈ ಎಕ್ಸಾಮ್ ನಿಮಗೆ ಚೆಕ್ ಮಾಡುತ್ತೆ, ಈಚ್ ಸ್ಟೆಪ್, ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ. ಸೊ ಇದೇ UPSC ಇಸ್ ನಾಟ್ ಅಬೌಟ್ ನಾಲೆಡ್ಜ್ ಅಂತ ಇದ್ದಿದ್ರೆ 10 ಲಕ್ಷಕ್ಕೆ ನಾಲೆಡ್ಜ್ಗೆ ಯಾರಿಗೂ ಕೊರತೆ ಇಲ್ಲ. 5-6 ವರ್ಷದಿಂದ ಓದ್ತಾ ಇರೋರು ಇದ್ದಾರೆ, ಬಂದು 2-3 ವರ್ಷ ಕ್ಲಿಯರ್ ಮಾಡ್ಕೊಂಡು ಹೋಗಿರೋರು ಇದ್ದಾರೆ. ಸೊ ಫೋಕಸ್ ಆನ್ ಬಿಲ್ಡಿಂಗ್ ಕ್ಯಾರೆಕ್ಟರ್, ಬಿಲ್ಡಿಂಗ್ ಯುವರ್ ಆ್ಯಟಿಟ್ಯೂಡ್. ಸೊ ಯಾರಿಗಾದ್ರೂ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದ್ದರೆ, ನಾನು ಕನ್ನಡ ಮೀಡಿಯಮ್ಮು, ನಾನು ವಿಲೇಜ್ ಬ್ಯಾಕ್ಗ್ರೌಂಡು, ಈ ರೀತಿ ಎಲ್ಲ ತಲೆ ಹಿಡ್ಕೊಬಿಡಿ. ಸೊ UPSC ನಾವು ಈಗ ನೋಡಿದ್ರೆ ಫೈನಲ್ ಲಿಸ್ಟ್ನ, ಸೊ ಆಲ್ಮೋಸ್ಟ್ ವಿಲೇಜ್ ಬ್ಯಾಕ್ಗ್ರೌಂಡ್, ರೂರಲ್ ಬ್ಯಾಕ್ಗ್ರೌಂಡ್ ಇರೋರೆ, Tier 2 cities ಇಂದ ಬಂದಿರೋರು ಜಾಸ್ತಿ ಕ್ಲಿಯರ್ ಮಾಡ್ತಾ ಇದ್ದಾರೆ. ಸೊ ಕಂಪೇರ್ ಟು Tier 1 city ಆ್ಯಂಡ್ ಎಸ್ಪೆಷಲಿ ಫ್ರಮ್ ಸೌತ್ ಇಂಡಿಯಾ ಯಾರಪ್ಪ ಜಾಸ್ತಿ UPSC ಕ್ಲಿಯರ್ ಮಾಡೋರು ಅಂದರೆ ರೂರಲ್ ಬ್ಯಾಕ್ಗ್ರೌಂಡ್ ಆ್ಯಂಡ್ Tier 2 cities.
ನಾರ್ತಲ್ಲಿರೋರು ಐ ಅಗ್ರಿ, ನಾರ್ತಲ್ಲಿರೋರು ಮೈನ್ಲಿ ಸಮ್ ಅಪ್ಪರ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗಳು ಕ್ಲಿಯರ್ ಮಾಡ್ತಾರೆ 90%. ಬಟ್ ಸೊ ವೆನ್ ಇಟ್ ಕಮ್ಸ್ ಟು ಸೌತ್ ಇಂಡಿಯಾ, ಮೋಸ್ಟ್ಲಿ ದ ಟೈರ್ 2 ಸಿಟಿ ಪೀಪಲ್ ಕ್ಲಿಯರ್ UPSC. ಸೊ ಇದನ್ನು ತಲೆಹಿಡ್ಕೊಂಡು ಫೋಕಸ್ ಮಾಡಿ, ಯಾವುದೇ ರೀತಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಲ್ಲ. ಸೊ ನನಗೆ ಇಂಗ್ಲೀಷ್ ಬರಲ್ಲ, ಇಂಗ್ಲೀಷ್ ನಂದು ವೀಕ್ ಇದೆ, ಏನಕ್ಕೂ ತಲೆ ಕೆಡಿಸ್ಕೊಬೇಡಿ, ನಂದು ಏನಂತ ಇಂಗ್ಲೀಷ್ ಅಲ್ಲ. ಸೊ ಫೋಕಸ್ ಆನ್, ನಿಮಗೆ ಅಷ್ಟು ವೊಕ್ಯಾಬ್ಯುಲರಿ ವೀಕ್ ಇದ್ದರೆ ಡೈಲಿ ನ್ಯೂಸ್ ಪೇಪರ್ಗಳನ್ನ ಓದಿ. ಡೈಲಿ ನ್ಯೂಸ್ ಪೇಪರ್ ಇಸ್ ಕಂಪಲ್ಸರಿ. ಅದರಲ್ಲಿಂದ ವೊಕ್ಯಾಬ್ಯುಲರಿ ಬರೋದನ್ನು ಬರ್ಕೊಂಡು ಮೀನಿಂಗ್ ಬರ್ಕೊಳ್ಳಿ, ಗೋಡೆಗೆ ಅಂಟಿಸ್ಕೊಳ್ಳಿ, ನೈಟ್ ಮಲ್ಗೋಕ್ಕೂ ಮುಂಚೆ ಬೆಳಗ್ಗೆ ಎದ್ದಾಗ ನೋಡಿ. ಸೊ ಈಚ್ ಸ್ಟೆಪ್ ಒಂದೊಂದೇ ಸ್ಟೆಪ್ ಹತ್ಬೇಕಿಲ್ಲಿ. ನಾನು ಡೈರೆಕ್ಟಾಗಿ 10ನೇ ಮೆಟ್ಲು ಹತ್ತೀನಿ ಅಂದರೆ ಆಗಲ್ಲ. ಒಂದೊಂದೇ ಸ್ಟೆಪ್ನ ಹೊತ್ಕೊಂಡು ನೀವು ಫೈನಲ್ ಇಂಟರ್ವ್ಯೂವರೆಗೂ ಬರಬೇಕು. ಸೊ ಅದಾದಮೇಲೆ ಇನ್ನೇನಾದರೂ ಹೇಳೋದು ಅಂದರೆ, ಸೊ ನಾನು ಜಾಸ್ತಿ ಏನು ಹೇಳ್ತೀನಿ ಅಂದರೆ ಮೇಯ್ನ್ಲಿ ಫೋಕಸ್ ಆನ್ ಕ್ಯಾರೆಕ್ಟರ್ ಬಿಲ್ಡಿಂಗ್. ಸೊ ನಾಲೆಡ್ಜ್ ನೀವು ಓದ್ತೀರಾ, 1 ವರ್ಷ ಓದ್ತೀರಾ ಅಂದರೆ ನಾಲೆಡ್ಜ್ ತಾನಾಗೆ ಬರುತ್ತೆ. ಸೊ ಬಟ್ ನೀವು ಏನೇ ನಾಲೆಡ್ಜ್ ಇವಾಗ ನಾಳೆ ಹೋಗಿಬೇಕಾದ್ರೆ, ನಾಳೆ ಯಾರು ಪ್ರಿಲಿಮ್ಸ್ ಬರೀತಾರಲ್ಲ ಅವ್ರು ಕೇಳಿ, ಸರ್ ನಾನು ಅಷ್ಟು ಕರೆಂಟ್ ಅಫೇರ್ಸ್ ಓದಿದೆ, ಒಂದು ಕ್ವಶನ್ ಬರೋಲ್ಲ, ನಾನೇ ಬರ್ಕೊಡ್ತೀನಿ, ಒಂದು ಕ್ವಶನು ಬರೋಲ್ಲ. ಅವ್ರು ಏನೇ 2-3 ಸೋರ್ಸ್ ಓದಲಿ, 4 ಸೋರ್ಸ್ ಓದಲಿ, ಒಂದು ಕ್ವಶನು ಬರೋಲ್ಲ. ಬಟ್ ಆ ಸಿಚುವೇಶನ್ನ ನಿಮ್ಮ ಹತ್ರ ಇರೋ ನಾಲೆಡ್ಜಿಂದ ನೀವು ಯಾವ ರೀತಿ ಓಲ್ಡ್ ತೊಗೊಂಡು ನೀವು ಕ್ಲಿಯರ್ ಮಾಡ್ತೀರ ಅನ್ನೋದು UPSC. ಸೊ ಸ್ಟ್ಯಾಟಿಕ್ ಮೇಲೆ ಚೆನ್ನಾಗಿ ಫೋಕಸ್ ಮಾಡಿ. ಏನು ಮೆಂಟರ್ಸ್ಗಳು ಹೇಳ್ತಾರೆ ಇನ್ಸ್ಟಿಟ್ಯೂಟ್ನ ಬಿಲೀವ್ ಮಾಡಿ. ಸೊ ನನಗೂ ಇಲ್ಲಿ ಕೇದಾರ್ ಸರ್ ತುಂಬ ಇನ್ಸ್ಪಿರೇಷನು. ಸೊ ಈಸ್ ಆಲ್ಮೋಸ್ಟ್ 70 ಇಯರ್ಸ್ ಅಲ್ವಾ ಸರ್? 72 ಇಯರ್ಸ್ ಓಲ್ಡ್. ಸರ್ ಅವ್ರ ಎನರ್ಜಿನ ನಾನು ಯಾರೂ ಮ್ಯಾಚ್ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಈಗಲೂ ಆ ವ್ಯಕ್ತಿ ಅಷ್ಟು ಫಾಸ್ಟಾಗಿ ನಡೆಯೋದಾಗಿರ್ಬೋದು, ಅಷ್ಟು ಫಾಸ್ಟಾಗಿ ಊಟ ಮಾಡೋದಾಗಿರ್ಬೋದು, ಅಷ್ಟು ಫಾಸ್ಟ್ ಎಂತೂಸಿಯಾಸಮ್ ಅಂತ ಕರಿತೀವಿ, ಆ ಝೀಲ್ ಇಲ್ಲಿ ಯಾರೂ ಮ್ಯಾಚ್ ಮಾಡೋಕ್ಕಾಗಲ್ಲ ನಾವು. ಸೊ ಆ ರೀತಿ ಝೀಲ್ ಇರಬೇಕು ಮನುಷ್ಯಂಗೆ. ಫೇಲ್ಯೂರ್ಸ್ ಬಂದೇ ಬರುತ್ತೆ. ಫೇಲ್ಯೂರ್ಸ್ ಬಿಲ್ಡ್ಸ್ ಕ್ಯಾರೆಕ್ಟರ್. ಸಕ್ಸಸ್ಸಿಂದ ಏನೂ ಆಗಲ್ಲ, ಈಗಲೇ ಹೇಳ್ತಾ ಇದ್ದೀನಿ. ಸಕ್ಸಸ್ಸಿಂದ ಆಗೋದೇ ಒಂದು ಶಾಲು ಹಚ್ತಾರೆ, ಪೇಟ ಹಾಕ್ತಾರೆ ಅಷ್ಟೇ, ಇನ್ನೇನೂ ಆಗಲ್ಲ ಸಕ್ಸಸ್ಸಿಂದ. ಆ್ಯಕ್ಚುಲ್ ಫೇಲ್ಯೂರ್ಸಿಂದ ನಿಮ್ಮ ಕ್ಯಾರೆಕ್ಟರ್ ಬಿಲ್ಡ್ ಆಗುತ್ತೆ. ಫೇಲ್ಯೂರ್ಸ್ನ ಅಕ್ಸೆಪ್ಟ್ ಮಾಡಿ, ಎಂಬ್ರೇಸ್ ಮಾಡಿ. ಫೇಲ್ಯೂರ್ನ ತಲೆನೇ ಕೆಡಿಸ್ಕೊಬಿಡಿ. ವರ್ಡ್ ಮಾತಾಡ್ತಾ ಇದೆ ನಮ್ಮ ಮನೇಲಿ, ಏನಪ್ಪ ರಿಲೇಟಿವ್ಸ್ಗಳು ಮನೆಗೆ ಹೋದಾಗ ಇನ್ನೂ ಓದ್ತಾನೆ ಇದ್ದೀನಿ ಅಂತಾರೆ, ಏನಕ್ಕೂ ತಲೆ ಕೆಡಿಸ್ಕೊಬಿಡಿ. ಇದು ನಿಮ್ಮ ಲೈಫು, ನಿಮ್ಮ ಜರ್ನಿ. ಸೊ ಎಸ್ಪೆಷಲಿ ಲೇಡೀಸ್ ಆಗಿರ್ಬೋದು, ಏನಾದ್ರು ಮ್ಯಾರೇಜ್ ಆಗಿ ಅವ್ರ ಮನೇಲಿ ಏನಾದ್ರು ಪ್ರಾಬ್ಲಮ್ ಇದ್ದರೆ ಏನಕ್ಕೂ ತಲೆ ಕೆಡಿಸ್ಕೊಬಿಡಿ. ನಮ್ಮ ಅಕಾಡೆಮಿಲಿ ತುಂಬ ವುಮೆನ್ಸ್ ಮ್ಯಾರೇಜ್ ಆಗಿ ಅವ್ರಿಗೆ ಚೈಲ್ಡ್ ಇದ್ದು, ಡಾಟರ್ಸ್ ಸನ್ಸ್ಗಳಿದ್ರು ಸಹ ಅವ್ರು ತುಂಬ ಚೆನ್ನಾಗಿ ಟ್ರೈನಿಂಗ್ ಮಾಡ್ತಾಯಿದ್ದಾರೆ. ಸೊ ಇಟ್ಸ್ ಆಲ್ ಅಬೌಟ್ ದೇರ್ ಮೈಂಡ್ ಸೆಟ್. ನೀವು ಯಾವ ರೀತಿ ಕ್ಲಿಯರ್ ಮಾಡ್ತೀರಾ, ನೀವು ಯಾವ ರೀತಿ ಫೋಕಸ್ ಮಾಡ್ತೀರಾ, ನಿಮ್ಮ ಏಮ್ ಏನು, ನಿಮ್ಮ ಪಾತ್ ಏನು ಲೈಫಲ್ಲಿ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಸೊ ದಿಸ್ ಈಸ್ ಫ್ರಮ್ ಮೈ ಸೈಡ್. ಸೊ ನಿಮ್ಗೇನಾದರೂ ಕ್ವಶನ್ಸ್ ಇದ್ದರೆ. ಬಟ್ ಎವ್ರಿ ಡೇ ಮೋಟಿವೇಶನ್ ಮಾತ್ರ ಯಾವತ್ತೂ ಕಳ್ಕೊಬೇಡಿ. ಓಪ್ ಯಾವತ್ತೂ ಕಳ್ಕೊಬೇಡಿ. ಓಪ್ ಬಂದೇ ನಿಮ್ಮ ಬದುಕಲು ಸಹ ಒಂದು ಲೈಟ್ ಬಂದೇ ಬರುತ್ತೆ. ಸೊ ನಾನೇನು ಹೇಳ್ತೀನಿ ಅಂದರೆ, ಇಟ್ಸ್ ಆಲ್ ಅಬೌಟ್ ಟೈಮ್ ಅಷ್ಟೇ. ಸೊ ನಿಮ್ಮ ಟೈಮ್ ಚೆನ್ನಾಗಿಲ್ದಾಗ ನೀವು ಎಷ್ಟೇ ಪ್ರಯತ್ನಪಟ್ಟು ಎಷ್ಟೇ ಇದು ಮಾಡಿದ್ರೂ ಆಗಲ್ಲ. ಸೊ ಟೈಮ್ ಚೆನ್ನಾಗಿದ್ದಾಗ ಖಂಡಿತವಾಗಿಯೂ ಆ ಪ್ರಯತ್ನ ಒಂದಿನ ಟೈಮ್ನ ಒಳ್ಳೆ ಟೈಮ್ ತಂದೆ ತರುತ್ತೆ. ಆ ಟೈಮ್ಗೋಸ್ಕರ ಕಾಯಿರಿ, ಒಳ್ಳೆ ಟೈಮ್ ಬರುತ್ತೆ, ಕ್ಲಿಯರ್ ಆಗೇ ಆಗುತ್ತೆ. Please feel free, please interact. Question that you have, anything, ಯಾವುದೇ ಹೆಸಿಟೇಷನ್ ಇಲ್ಲದೆ. ಯಾವುದೇ ಹೆಸಿಟೇಷನ್ ಏನು ಬೇಡ, ಆರಾಮಾಗಿ ಕೇಳಿ. Any question? People online also, please put your questions on the chat box. We will take the questions. ಸರ್, ಇವಾಗ ನಾವು ಓದ್ತಾ ಇರ್ತೀವಿ, ನೋಟ್ಸ್ ಮಾಡ್ಕೊತಿರ್ತೀವಲ್ವಾ. ಸೊ ನಮಗೆ ಹೆಂಗೆ ಗೊತ್ತಾಗುತ್ತೆ ಇವಾಗ ನಾವು ಮಾಡ್ತಿರೋ ನೋಟ್ಸ್ ಕರೆಕ್ಟಾಗಿದೆ, ಇದು ತಪ್ಪಾಗಿದೆಯೋ ಕರೆಕ್ಟಾಗಿದೆಯೋ ಅಂತ ಗೊತ್ತಾಗಲ್ಲ. ಅದನ್ನು ನಾವು ಹೆಂಗೆ ಅನಲೈಸ್ ಮಾಡಬೇಕು? ಈಗ ಸಿಲೆಬಸ್ ಇರುತ್ತೆ ಅಲ್ವಾ ನಿಮ್ಮ ಹತ್ರ. ಈಗ ಫಾರ್ ಎಕ್ಸಾಂಪಲ್ GS 3ಗೆ ಮೇನ್ಸ್ಗೆ ಸಿಲೆಬಸ್ ಇದೆ ಸಪ್ರೇಟಾಗಿ, ಇನ್ಫ್ರಾಸ್ಟ್ರಕ್ಚರ್ ಅಂತ ಇದೆ. ಆ ಸಿಲೆಬಸ್ ಪ್ರಕಾರ ನೀವು ನೋಟ್ಸ್ ಮಾಡ್ಕೊಂಡು ಹೋಗಿ. ಈ ಫಾರ್ ಎಕ್ಸಾಂಪಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಒಂದು 2-3 ಪೇಜ್ ನೋಟ್ಸ್. ಇನ್ಫ್ರಾಸ್ಟ್ರಕ್ಚರ್ ಕೆಳಗಡೆ ಏನೇನು ಬರುತ್ತೆ, ರೋಡ್ಸ್ ಬರುತ್ತೆ, ರೈಲ್ವೇಸ್ ಬರುತ್ತೆ, ಏರ್ಪೋರ್ಟ್ಸ್ ಬರುತ್ತೆ, ಶಿಪ್ ವೆಸಲ್ಸ್ ಅದೆಲ್ಲ ಬರುತ್ತೆ. ಸೊ ಅದ್ರ ತಕ್ಕನಾಗಿ 2 ಪೇಜ್ ನೋಟ್ಸ್ಗಳು ಮಾಡ್ಕೊಂಡು ಹೋಗಿ. ಸೊ ಇಲ್ಲಿ ಕರೆಕ್ಟ್ ನೋಟ್ಸು ತಪ್ಪು ನೋಟ್ಸು ಅಂತ ಯಾವುದೂ ಇಲ್ಲ. ಈವನ್ ನೀವು ಗೂಗಲಲ್ಲಿ ಟೈಪ್ ಮಾಡಿದ್ರೂ ಸಹ ನಿಮಗೆ ಪರ್ಫೆಕ್ಟ್ ಆನ್ಸರ್ ಸಿಗೋಲ್ಲ. ಸೊ ಆದ್ದರಿಂದ ನಿಮ್ಮ ನೋಟ್ಸ್ಗಳನ್ನ ಮಾಡಿ ತೋರಿಸಿ ಮೆಂಟರ್ಗೆ ತೋರಿಸಿ. ಅವ್ರು ಹೇಳ್ತಾರೆ ಇನ್ನೂ ಏನು ಆ್ಯಡ್ ಮಾಡಬೇಕು, ನೀವು ನ್ಯೂಸ್ ಪೇಪರಿಂದ ಏನಾದರೂ ವ್ಯಾಲ್ಯೂ ಅಡಿಷನ್ ಮಾಡಬೇಕಾ, ನಿಮ್ಮ ನೋಟ್ಸಲ್ಲಿ ಪಾಯಿಂಟ್ಸ್ಗಳು ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ. ಸೊ ಇದನ್ನೆಲ್ಲ ಅವ್ರು ಹೇಳ್ತಾರೆ. ಸೊ ಆ ರೀತಿ ನೋಟ್ಸ್ಗಳು ಮಾಡ್ಕೊಂಡೋಗಿ ಒಂದು 2-3 ಪಾಯಿಂಟ್ಸ್ಗಳು, ಒಂದು 2-3 ಬುಲೆಟ್ ಪಾಯಿಂಟ್ ಏನಿದೆ ಸಿಲೆಬಸಲ್ಲಿ, ಅದು ಮಾಡಿದ್ಮೇಲೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಇವಾಗ ಫಸ್ಟು ಮೈನ್ಸ್ ನೋಟ್ಸ್ ಮಾಡೋಕ್ಕೂ ಮುಂಚೆ ನೀವು ಬೇಸಿಕ್ ಕ್ಲಾರಿಟಿ ಇರಬೇಕು. ಬೇಸಿಕ್ಸ್ ಪೂರ್ತಿ ಕ್ಲಾರಿಟಿ ಇರಬೇಕು. ಈಗ ನೀವು ಇವಾಗ ತಾನೇ ಜಾಯ್ನ್ ಆಗಿದ್ದೀರಾ, UNSC ಅಂದರೆ ಏನು ಗೊತ್ತಿಲ್ಲ ನಿಮಗೆ. ನೀವು UNSC ಮೇಲೆ ಏನು ನೋಟ್ಸ್ ಮಾಡೋಕ್ಕಾಗಲ್ಲ.
ಸೊ ಅದು UNSC ಏನು ಕ್ರಿಯೇಟ್ ಆಯಿತು, ಯುನೈಟೆಡ್ ನೇಷನ್ ಏನು ಕ್ರಿಯೇಟ್ ಆಯಿತು, ಇದೆಲ್ಲ ಒಂದು ಕ್ಲಾರಿಟಿ ಬಂದಾಗ ನೀವು ನೋಟ್ಸ್ ಚೆನ್ನಾಗಾಗುತ್ತೆ, ತಾನಾಗೆ ಚೆನ್ನಾಗುತ್ತೆ. ಸೊ ಫೋಕಸ್ ಆನ್ ಬೇಸಿಕ್ಸ್ ಫಸ್ಟ್. ಥ್ಯಾಂಕ್ ಯು ಸರ್. Anybody else? Any question? Good morning, sir. ಗುಡ್ ಮಾರ್ನಿಂಗ್. Sir, what was the mistake you did in initial stage of preparation? Mistakes, ಭಯ. ಫಸ್ಟ್ ಪ್ರಿಲಿಮ್ಸ್ ಐ ನೋ ದ ಆನ್ಸರ್ಸ್ ಫಾರ್ ದಿ ಕ್ವಶನ್ಸ್, ಬಟ್ ಐ ವಾಸ್ ಹೆಸಿಟೇಟ್ ಟು ಮಾರ್ಕ್ ದಿ ಆನ್ಸರ್ಸ್. ಸೊ ತಪ್ಪಾಗ್ಬಿಟ್ರೆ ಅನ್ನೋ ಭಯ ಕಾಡ್ತಾ ಇತ್ತು. ಸೊ ಭಯದಿಂದ ಆಚೆ ಬನ್ನಿ. ಸೊ ಮಿಸ್ಟೇಕ್ಸ್ ಅಂತ ಹೇಳಲ್ಲ ನಾನು. ಸೊ ವಿ ನೀಡ್ ಟು ಮೇಕ್ ಮಿಸ್ಟೇಕ್ಸ್ ಇನ್ ಆರ್ಡರ್ ಟು ಕ್ಲಿಯರ್ UPSC. We have a question online which says, how did your hobbies influence your preparation? Did they help? How do you develop good hobbies? ನನ್ನ ಹಾಬೀಸ್ ಮೂವೀಸ್ ನೋಡೋದು. ಹೆವಿ ಮೂವೀಸ್ ನೋಡ್ತಾ ಇತ್ತು ನಾವೆಲ್ಲ. ಮೂವೀಸ್ ಮೈಂಡ್ ರಿಲ್ಯಾಕ್ಸೇಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಿಮ್ಮ ಮೈಂಡ್ಗೂ ಸಹ ಪ್ಲೆಜರ್ ಕೇಳ್ತಾ ಇರುತ್ತೆ ಮೈಂಡು. ಸೊ ವಾರಕ್ಕೊಂದು ಮೂವಿ ನೋಡಿ, ವಾರಕ್ಕೆ ಒಂದೇನು 2-3 ನೋಡಿ ಮೂವಿನ ಈಗ ಆರಾಮಾಗಿ ನೋಡ್ಬೋದು. ಬಟ್ ಪ್ರಿಪ್ರೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸೊ ಎಂಜಾಯ್ ಮಾಡಿ ಲೈಫ್ನ, ಯಾವುದನ್ನೂ ಬಿಟ್ಕೊಡ್ಬೇಡಿ. ಶನಿವಾರ ಓದಿ, ಭಾನುವಾರ ಪೂರ್ತಿ ನಿಮಗೆ ಲೀವ್ ತೊಗೊಳ್ಳಿ. ಅವತ್ತೇನು ಬುಕ್ಸ್ ಎಲ್ಲ ಏನು ಓದೋಕೆ ಹೋಗ್ಬಿಡಿ. ಎಂಜಾಯ್ ಮಾಡಿ ಭಾನುವಾರ. ಮತ್ತೆ ಸೋಮವಾರ ಅದು ನಿಮಗೇನಾಗುತ್ತೆ ಅಂದರೆ ಮೋಟಿವೇಶನ್, ಇಟ್ಸ್ ಅ ಕೈಂಡ್ ಆಫ್ ಮೋಟಿವೇಶನ್. ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ, ಮತ್ತೆ ವರ್ಕ್ ಮಾಡೋದಕ್ಕೆ ಎನರ್ಜಿ ಸಿಗುತ್ತೆ. ಗುಡ್ ಮಾರ್ನಿಂಗ್ ಸರ್. ಇಲ್ಲಿ ಸರ್, ಈಗ ಇಂಟರ್ವ್ಯೂ ಅಂತ ಬಂದಾಗ ದೇ ಸೇ ದಟ್ ಯೂಶ್ವಲಿ ಸಿಲೆಬಸ್ ಏನು ಅಂತ ಕೇಳಿದಾಗ ದೇ ಸೇ ಎವ್ರಿಥಿಂಗ್ ಅಂಡರ್ ದ ಸನ್. ಅಥವಾ ಯಾವುದೇ ಮ್ಯಾಗಝೀನ್ ನೋಡಲಿ, ದೇ ಯೂಶ್ವಲಿ ಟೆನ್ ಟು ಆಸ್ಕ್ ಕ್ವೆಶನ್ಸ್ ಬೇಸ್ಡ್ ಆನ್ ಯೋರ್ ಬ್ಯಾಕ್ಗ್ರೌಂಡ್, ಬಟ್ ಸಮ್ಟೈಮ್ಸ್ ಇಟ್ಸ್ ಆಲ್ಸೋ ಜನರಲ್ ನಾಲೆಜ್. ಇಂಟರ್ವ್ಯೂ ಅಲ್ಲಿ ಹೌ ಡಸ್ ಇಟ್ ಯೂಶ್ವಲಿ ಗೋ? ಆಮೇಲೆ ನಿಮ್ದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಇಂಟರ್ವ್ಯೂ ಅಲ್ಲಿ ಅಂತ? ನನ್ನ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಇಂಟರ್ವ್ಯೂ ನಿಮಗೆ ಗೊತ್ತಾಗದೆ ಒನ್ಸ್ ಯು ಕ್ಲಿಯರ್ ಮೇನ್ಸ್, ಒನ್ಸ್ ಯು ಅಂಡರ್ಸ್ಟ್ಯಾಂಡ್ UPSC. ಇವಾಗ ನೀವು ಮೊದಲೇ ಬಂದಿರೋದ್ರಿಂದ ನಿಮ್ಗೆ ಇಂಟರ್ವ್ಯೂ ಬಗ್ಗೆ ಏನೂ ಗೊತ್ತಾಗಿರೋದಿಲ್ಲ. ಅದು ತಿಳ್ಕೊಳ್ಳೋ ಅವಶ್ಯಕತೆಯೂ ಇರಲ್ಲ ನನ್ನ ಪ್ರಕಾರ. ಇಟ್ ಈಸ್ ನಾಟ್ ನೆಸಸರಿ ಟು ನೋ ಅಬೌಟ್ ಇಂಟರ್ವ್ಯೂ ಆ್ಯಸ್ ಆಫ್ ನೋ. ಸೊ ಒನ್ಸ್ ಯು ಕ್ಲಿಯರ್ ಮೇನ್ಸ್, ಯು ವಿಲ್ ಗೆಟ್ ಟು ನೋ ಆ್ಯಂಡ್ ಯು ಹ್ಯಾವ್ ಟು ರೀಡ್ ಇನ್ ಡೆಪ್ತ್ ಎವ್ರಿಥಿಂಗ್. ಸೊ ಮೇನ್ಸಲ್ಲಿ ಏನು ಬರೀತೀರಾ, ಆನ್ಸರ್ ಬರಿತೀವಿ ಅಷ್ಟೇ, ಬಟ್ ಇನ್ ಡೆಪ್ತ್ ಅನಾಲಿಸಿಸ್ ಮಾಡ್ತಾರೆ. ಆ್ಯಂಡ್ ಮೇಯ್ನ್ಲಿ ನೀವು ಆನ್ಸರ್ ಮಾಡೋ ವೇ, ನೀವು ಯಾವ ರೀತಿ ಆನ್ಸರ್ ಮಾಡ್ತಾಯಿದ್ದೀರಾ, ಸೊ ಎಷ್ಟು ಕಾನ್ಫಿಡೆಂಟ್ ಆ್ಯಂಡ್ ಕರೇಜಿಯಸ್ ಆಗಿ ಆನ್ಸರ್ ಮಾಡ್ತಾಯಿದ್ದೀರಾ ಅದನ್ನು ನೋಡ್ತಾರೆ ಮೇಯ್ನ್ಲಿ. ಸೊ ಆನ್ಸರ್ನ ನೀವು ತಪ್ಪಾಗಿ ಹೇಳಿದ್ರು ಅಷ್ಟು ಮ್ಯಾಟ್ರ್ ಆಗಲ್ಲ. ಸೊ ಬಟ್ ಯೋಚನೆ ಮಾಡಿ ಕರೆಕ್ಟಾಗಿ ಹೇಳಿದ್ರೆ ಸೊ ಇಟ್ ವರ್ಕ್ಸ್. ಬಟ್ ಕಾನ್ಫಿಡೆಂಟ್, ಮೇನ್ ಇಂಟರ್ವ್ಯೂ ಇಸ್ ಆಲ್ ಅಬೌಟ್ ಕಾನ್ಫಿಡೆಂಟ್ ಆ್ಯಂಡ್ ಯುವರ್ ಕ್ಯಾರೆಕ್ಟರ್. One question online which says, how to do prelims and mains integrated preparation? ಸೊ ನನ್ನ ಕೇಳಿದ್ರೆ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಕ್ವೈಟ್ ಸಪ್ರೇಟೆಡ್, ದೇ ಆರ್ ಸಪ್ರೇಟೆಡ್. ಸೊ ಪ್ರಿಲಿಮ್ಸ್ ಕೆಲವೊಂದು ಇಂಟಿಗ್ರೇಟೆಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಆರ್ಟ್ ಆ್ಯಂಡ್ ಕಲ್ಚರ್ ಆಗಿರ್ಬೋದು, ಏನ್ಷಿಯಂಟ್ ಆ್ಯಂಡ್ ಮಿಡಿವಲ್ ಇಂಡಿಯಾ ಆ್ಯಂಡ್ ಮಾಡರ್ನ್ ಇಂಡಿಯಾ ಟು ಸಮ್ ಎಕ್ಸ್ಟೆಂಟ್, ದೇ ಆರ್ ಇಂಟಿಗ್ರೇಟೆಡ್. ಬಟ್ ವೆನ್ ಇಟ್ ಕಮ್ಸ್ ಟು ಅದರ್ ಸಬ್ಜೆಕ್ಟ್ಸ್, GS2, GS3, ಸೊ ಅವೆಲ್ಲ ಸಪ್ರೇಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಆ್ಯಂಡ್ ಎಥಿಕ್ಸ್ ಆಲ್ಸೋ, ಇಟ್ ಈಸ್ ಫುಲ್ಲಿ ಕಂಪ್ಲೀಟ್ಲಿ ಔಟ್ ಆಫ್ ಸಿಲೆಬಸ್ ಫ್ರಮ್ ಪ್ರಿಲಿಮ್ಸ್. ಸೊ ಆದ್ದರಿಂದ ಮೇನ್ಲಿ ಫೋಕಸ್ ಆನ್ ಬೇಸಿಕ್ಸ್. ಸೊ ಒನ್ಸ್ ಯು ನೋ ಅಬೌಟ್ ಬೇಸಿಕ್ಸ್, ಯು ವಿಲ್ ಗೆಟ್ ಟು ನೋ ಹೌ ಟು ಅಪ್ರೋಚ್, ವೆನ್ ಟು ಅಪ್ರೋಚ್, ವೇರ್ ಟು ಅಪ್ರೋಚ್ ಮೇನ್ಸ್. ಸೊ ನಾವೇನು ಮಾಡ್ತೀವಿ ಅಂದರೆ ಬೇಸಿಕ್ಸ್ ಮೇಲೆ ಫೋಕಸ್ ಮಾಡಲ್ಲ. ಆಲ್ರೆಡಿ ನಾನು ಇಲ್ಲಿ 1 ತಿಂಗಳೇನೋ ಮೆಂಟರ್ಶಿಪ್ ಮಾಡಿದ್ದೆ, 1 ತಿಂಗಳು 2 ತಿಂಗಳು. ಹುಡುಗರು ಬಂದಾಗ ಏನು ಕೇಳ್ತಾರೆ ಅಂದರೆ ಡೈರೆಕ್ಟ್ಲಿ ಸರ್ ಮೇನ್ಸ್ ನೋಟ್ಸ್ ಮಾಡಬೇಕು ಅಂತಾರೆ. ಬೇಸಿಕ್ಸೇ ಗೊತ್ತಿಲ್ಲ, ಬಂದು 2 ತಿಂಗಳಾಗಿದೆ 3 ತಿಂಗಳಾಗಿದೆ, ಹೇಗೆ ಮೇನ್ಸ್ ಅಪ್ರೋಚ್ ಮಾಡ್ತೀರಾ? ಸೊ ಅದೆಲ್ಲ ಡಿಫಿಕಲ್ಟ್ ಆಗುತ್ತೆ. ಬೇಸಿಕ್ಸ್ ಮೇಲೆ ಫೋಕಸ್ ಮಾಡಿ. ನೀವು ಎಷ್ಟು ಚೆನ್ನಾಗಿ ಬೇಸಿಕ್ಸ್ ಮೇಲೆ ಫೋಕಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ. ನಾನು ಅಶ್ಯೂರ್ ಮಾಡ್ತೀನಿ, ನೀವು ಒಬ್ಬರು ಒನ್ಸ್ ಪ್ರಿಲಿಮ್ಸ್ ಕ್ಲಿಯರ್ ಆದಮೇಲೆ ಪೊಲಿಟಿ ಬುಕ್ ಲಕ್ಷ್ಮೀಕಾಂತ್ ಏನಿದೆ ಅದನ್ನು ಓದೋಕ್ಕಾಗಲ್ಲ, ಅಷ್ಟು ಟೈಮ್ ಕನ್ಸ್ಟೆಂಟ್ ಇರುತ್ತೆ ನಿಮಗೆ. ಸೊ ಜಸ್ಟ್ ನೀವು ಏನು ಮಾಡ್ಕೊಂಡಿರ್ತೀರ ಆ ನೋಟ್ಸ್ನ ಓದ್ಕೊಂಡು ಹೋಗ್ತಾ ಇರಬೇಕು. ಬಟ್ ನೀವು ಪೊಲಿಟಿನ ಇವಾಗ ಪ್ರಿಲಿಮ್ಸ್ಗೂ ಮುಂಚೆ ಎಷ್ಟು ಚೆನ್ನಾಗಿ ಓದ್ತೀರೋ, ನಾನು ಪೊಲಿಟಿ ಬುಕ್ಕಲ್ಲಿ ಯಾವ ಪೇಜಲ್ಲಿ ಯಾವ ಸೈಡಲ್ಲಿ ಏನಿದೆ ಅಂತ ಹೇಳುವೆ. ನೀವು ಅಷ್ಟು ಚೆನ್ನಾಗಿ ಓದಿದ್ರೆ ಅದು ನಿಮಗೆ ಕೆಲವೊಂದು ಕ್ವಶನ್ ಬರುತ್ತೆ, ನೀವು ಆವಾಗ ಪೊಲಿಟಿ ಬುಕ್ ಓದೋಕ್ಕಾಗಲ್ಲ. ಸೊ ಆದರೂ ಬಟ್ ನೀವು ಆನ್ಸರ್ ಮಾಡ್ತೀರಾ. ಸೊ ಆದ್ದರಿಂದ ಮೇನ್ಲಿ ಫೋಕಸ್ ಆನ್ ಬೇಸಿಕ್ಸ್. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಇದು ಪ್ರಿಲಿಮ್ಸು, ಮೇನ್ಸು ಮತ್ತು ಇಂಟರ್ವ್ಯೂಗೆ ಕರೆಂಟ್ ಅಫೇರ್ಸು ತುಂಬ ಇಂಪಾರ್ಟೆಂಟು. ಅದನ್ನ ಯಾವ ಥರ ಪ್ರಿಪೇರ್ ಆಗಬೇಕು, ಅದರಿಂದ ಯಾವ ಥರ ಅಂದರೆ ಹೇಗೆ ನಾವು ಅಪ್ರೋಚ್ ಮಾಡಬೇಕು ಕರೆಂಟ್ ಅಫೇರ್ಸು ಮತ್ತು ಮೇನ್ಸಲ್ಲಿ ಆನ್ಸರ್ ರೈಟಿಂಗ್ ಬರೆಯುವಾಗ ಕರೆಂಟ್ ಅಫೇರ್ಸ್ನ ಜೊತೆಗೆ ಸೇರಿಸಿದ್ರೆ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅಂತ ಕೇಳಿದ್ದೀವಿ ಸರ್. ಅದು ಯಾವ ಥರ ಅಪ್ರೋಚ್ ಮಾಡಬೇಕು, ಕರೆಂಟ್ ಅಫೇರ್ಸ್ನ ಯಾವ ಥರ ಪ್ರಿಪೇರ್ ಆಗಬೇಕು? ಫಾರ್ ಎಕ್ಸಾಂಪಲ್ ಈಗ ಇಂಟರ್ನಲ್ ಸೆಕ್ಯೂರಿಟಿ ಅಂತ ಒಂದು ಟಾಪಿಕ್ ಇರುತ್ತೆ ಅಂದ್ಕೊಳ್ಳಿ. ಇಂಟರ್ನಲ್ ಸೆಕ್ಯೂರಿಟಿ GS3 ಮೇನ್ಸಲ್ಲಿ ಬರುತ್ತೆ. ನೀವು
ಗೊತ್ತಿದೆ ಇಂಟರ್ನಲ್ ಸೆಕ್ಯೂರಿಟಿಲಿ ಏನೇನು ಬರುತ್ತೆ, ಟೆರರಿಸಮ್, ನಕ್ಸಲಿಸಮ್, ಆರ್ಗನೈಸ್ ಕ್ರೈಮ್, ಮನಿ ಲಾಂಡ್ರಿ, ಈ ರೀತಿ ಎಲ್ಲ ಕೇಸಸ್ಗಳು ಬರುತ್ತೆ. ಸಾರಿ, ಸಬ್ಜೆಕ್ಟ್ ಇದೆ, ಬುಲೆಟ್ ಪಾಯಿಂಟ್ಸ್ ಇದೆ. ಸೊ ಈಗ ನ್ಯೂಸ್ ಪೇಪರ್ ಓದ್ತಾ ಇರ್ತೀರಾ, ನ್ಯೂಸ್ ಪೇಪರಲ್ಲಿ ಮನಿ ಲಾಂಡ್ರಿಂಗ್ ಇಶ್ಯೂವಾಗಿ ಏನೋ ಬರುತ್ತೆ. ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಡಿಪಾರ್ಟ್ಮೆಂಟ್ ಡೀಲ್ಸ್ ವಿತ್ ಮನಿ ಲಾಂಡ್ರಿಂಗ್. ಅದು ಈಗ ನೀವು ಕರೆಂಟ್ ಅಫೇರ್ಸ್, ವಿಷನಲ್ಲಿ ಒಂದು ಕರೆಂಟ್ ಅಫೇರ್ಸ್ ಓದ್ತಾ ಇರ್ತೀರಾ, ಅಥವಾ ನ್ಯೂಸ್ ಪೇಪರಲ್ಲಿ ಏನೋ ಒಂದು ನ್ಯೂಸ್ ಬರುತ್ತೆ, ಅದು ನಿಮಗೆ ಇಂಪಾರ್ಟೆಂಟ್ ಅನಿಸುತ್ತೆ, ನಿಮ್ಮ ಇನ್ಸ್ಟಿಂಕ್ಟಿಗೆ ಒಳೆಯುತ್ತದು. ಸೊ ಏನಂತಿಸ್ದೆ, ಇದನ್ನು ಪಾಯಿಂಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ಅಂತ ಅನಿಸುತ್ತೆ. ಆಲ್ರೆಡಿ ನೀವು ನೋಟ್ಸ್ ಮಾಡ್ಕೊಂಡಿರ್ತೀರ, ಆರ್ಗನೈಸ್ಡ್ ಕ್ರೈಮ್, ಮನಿ ಲಾಂಡ್ರಿಂಗ್ ಮೇಲೆ ಒಂದು ನೋಟ್ಸ್ ಮಾಡ್ಕೊಂಡಿರ್ತೀರ. ಆ ನೋಟ್ಸಿಗೆ ಅಲ್ಲೇ ಪಕ್ಕದಲ್ಲೇ ಆ್ಯಡ್ ಮಾಡ್ಕೊಳ್ಳಿ, ಆ ನ್ಯೂಸ್ ಪೇಪರ್ ನ್ಯೂಸ್ನ ಅಲ್ಲೇ ಜಸ್ಟ್ ಆ್ಯಡ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಟೈಮ್ ನೀವು ರಿವಿಷನ್ ಮಾಡ್ಬೇಕಾದ್ರೆ ಅದನ್ನು ಅದ್ರ ಜೊತೆಗೆ ರಿವಿಷನ್ ಮಾಡ್ಬೋದು. One question online which says, is it important to go out of our region and study? Many people write exams outside Karnataka. ಐ ಡೋಂಟ್ ಥಿಂಕ್ ಸೊ. ದುಡ್ಡು ಜಾಸ್ತಿ ಖರ್ಚಾಗುತ್ತೆ ಅಷ್ಟೇ ಹೊರಗಡೆ ಹೋದ್ರೆ. ಸೊ ಅದೆಲ್ಲ ವರ್ಕ್ ಆಗಲ್ಲ, ನಿಮ್ಮ ಪ್ರಿಪ್ರೇಷನ್ ಅಷ್ಟೇ ವರ್ಕ್ ಆಗೋದು. ನಮಸ್ತೆ ಸರ್, ನೀವು ಹೇಳಿದ್ರಿ ಫೌಂಡೇಶನ್ ಅಂದರೆ ಬೇಸಿಕ್ಸ್ ಚೆನ್ನಾಗಿ ಮುಗಿಸ್ಕೋಬೇಕು ಅಂತ. ನೀವು ಓದಬೇಕಾದ್ರೆ ಎಷ್ಟು ಕಾನ್ಸೆಪ್ಟು, ಎಷ್ಟು ಟೈಮ್ ಓದಾದ್ಮೇಲೆ ನಾನು ಬೇಸಿಕ್ ತರೋ ಇದ್ದೀನಿ ಅಂತ ಅನ್ನಿಸ್ತು? ಆಫ್ಟರ್ 1.5 year. 1.5 year. ಓಕೆ. ಆ್ಯಂಡ್ ಕರೆಂಟ್ ಅಫೈರ್ಸ್ ಕೇಳ್ದಂಗೆ ಎಲ್ಲರಿಗೂ ಅದು ಕಬ್ಬಿಣದ ಕಡಲೆನೇ, ಯಾಕಂದರೆ ಡೈಲಿ ಅಪ್ಡೇಟ್ ಆಗ್ತಾನೇ ಇರುತ್ತೆ. ನೋಟ್ಸ್ ಮಾಡ್ಕೊಂಡು ಮಾಡ್ತೀವಿ ಅನ್ನೋದು ಸುಳ್ಳು. ಡಿಸ್ಕಸ್ ಮಾಡ್ತೀವಿ ಅಂದರೆ ಎಲ್ಲರಿಗೂ ಫ್ರೆಂಡ್ಸ್ ಸಿಕ್ಕಿರಲ್ಲ, ಅಂದ್ರೂ ನಾವು ಮಾಡಲೇಬೇಕು. ಅದರಲ್ಲಿ ತುಂಬ ಫ್ಯಾಕ್ಟ್ಸ್ ಕೊಡ್ತಾರೆ. ಒಂದು ಆರ್ಟಿಕಲ್ ಓದಿದ್ರೆ ಎಷ್ಟೊಂದು ಫ್ಯಾಕ್ಟ್ಸ್ ಇರುತ್ತೆ, ಅದನ್ನೆಲ್ಲ ನಾವು ಮೆನ್ಷನ್ ಮಾಡ್ಕೊಂಡು ಓದಬೇಕಾ ಅಥವಾ ನೆನ್ಪಿಕ್ಕೋಬೇಕಾ? ನೀವು ಹೆಂಗೆ ಹ್ಯಾಂಡಲ್ ಮಾಡಿದ್ರಿ ಅದನ್ನ? ಕರೆಂಟ್ ಅಫೇರ್ಸ್ ನಾನು ಹೇಳಿದ್ನಲ್ಲ, ಒನ್ ಮ್ಯಾಗ್ಝಿನ್, ಒನ್ ನ್ಯೂಸ್ ಪೇಪರ್ ಇಸ್ ಇನಫ್. ನಾನು ಇಂದು ನ್ಯೂಸ್ ಪೇಪರ್ ಓದ್ತಾ ಇದ್ದೆ, ಪ್ಲಸ್ ವಿಷನ್ ಐಎಸ್ ಮಂತ್ಲಿ ಮ್ಯಾಗ್ಝಿನ್ ನೋಡ್ತಾ ಇದ್ದೆ. ವಿಷನ್ ಐಎಸ್ ಮಂತ್ಲಿ ಮ್ಯಾಗ್ಝಿನ್ನ ನಾನು ಅಲ್ಲಿ 10 ಡಿವಿಷನ್ ಇರುತ್ತೆ: ಪೊಲಿಟಿ, ಎಕನಾಮಿಕ್ಸ್, ಇಂಟರ್ನಲ್ ಸೆಕ್ಯೂರಿಟಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಫಾರ್ ಎಕ್ಸಾಂಪಲ್, ಒಂದು ದಿನಕ್ಕೆ ಆ ಒಂದು ಡಿವಿಷನ್ ಮುಗ್ತಾ ಇದೆ. ಇವತ್ತು ಒಂದು ದಿನ ಮಂಡೇ ಐ ಫಿನಿಶ್ ಪೊಲಿಟಿ, ನೆಕ್ಸ್ಟ್ ಎಕನಾಮಿಕ್ಸ್. 10 ದಿನಕ್ಕೆ 10 ಡಿವಿಷನ್ ಮುಗಿಯುತ್ತೆ. ಸೊ ನೆಕ್ಸ್ಟ್ ನಿಮಗೆ ಒಂದು ತಿಂಗಳಲ್ಲಿ ಎಷ್ಟು ದಿನ ಇರುತ್ತೆ? 30 ದಿನ. ಸೊ 30 ದಿನದಲ್ಲಿ 3 ರಿವಿಷನ್ ಮಾಡಿ ಕರೆಂಟ್ ಅಫೇರ್ಸ್ನ. ಸೊ ಅದೇನಾಗುತ್ತೆ, ನಿಮ್ಮ ತಲೆ ಆಟೋಮೆಟಿಕ್ಕಾಗಿ ಉಳಿಯುತ್ತೆ. ವೆನ್ ಯು ಕಂಪ್ಲೀಟ್ಲಿ ತರೋ ಇನ್ ಬೇಸಿಕ್ಸ್ ಆ್ಯಂಡ್ ಆಫ್ಟರ್ ವೆನ್ ಯು ಡೀಲ್ ವಿತ್ ಎ ಕರೆಂಟ್ ಅಫೇರ್ಸ್, ನಿಮಗೆ ಕಾನ್ಫಿಡೆನ್ಸ್ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಸೊ ನ್ಯೂಸ್ ಪೇಪರಿಂದ ನೋಟ್ಸ್ ಮಾಡೋ ಅವಶ್ಯಕತೆ ಇಲ್ಲ. ನ್ಯೂಸ್ ಪೇಪರಿಂದ ನೋಟ್ಸ್ ಮಾಡ್ತೀರಾ ಅಂದರೆ ಯಾವ ರೀತಿ ಮೇನ್ಸ್ ಪರ್ಸ್ಪೆಕ್ಟಿವ್ ಆಗಿ ಮಾಡಿ, ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಿಂದ ಮಾಡಬೇಡಿ. ಮೇನ್ಲಿ ಇಂಡಿಯಾ ಫಾರ್ ಓಕೆ ಸಾರಿ ಸರ್, ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಿಂದ ಜಸ್ಟ್ ಫೋಕಸ್ ಆನ್ ಪ್ಲೇಸಸ್ ಇನ್ ನ್ಯೂಸ್, ಸೊ ಪರ್ಸನಾಲಿಟೀಸ್ ಇನ್ ನ್ಯೂಸ್. ಸೊ ಈ ರೀತಿ ಮೇನ್ ಫೋಕಸ್ ಮಾಡಿ ಅಷ್ಟೇ. ಇಂಡಿಯಾ ಫಾರ್ IASಗೆ ಜಾಯ್ನ್ ಆಗೋಕ್ಕೆ ಮುಂಚೆನೂ ನೀವು ಪ್ರಿಪ್ರೇಷನ್ ಮಾಡ್ತಿದ್ರಾ ಅಥವಾ ಜಾಯ್ನ್ ಆದಮೇಲೆ ಕಂಪ್ಲೀಟ್ಲಿ ಇಲ್ಲಿ ಗೈಡೆನ್ಸ್ ಅದು ಮಾಡಿದ್ರು? ಮುಂಚೆನೇ ನಾನು ಪ್ರಿಪ್ರೇಷನ್ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಪರ್ ಡೇ ಎಷ್ಟು ಅವರ್ಸ್ ಓದ್ತಿದ್ರಿ ಆ್ಯಂಡ್ ಹೌ ಟು ಮೇಂಟೈನ್ ಕನ್ಸಿಸ್ಟೆನ್ಸಿ ಯಾವ ರೀತಿ ಮೇಂಟೈನ್? ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲಪ್ಪ, ಯಾವ ರೀತಿ ನೀವು ಮೇಂಟೈನ್ ಮಾಡಿ. ನಾನು 8 hours ಓದ್ತಾ ಇದ್ದೆ ಪ್ರಿಲಿಮ್ಸ್ಗೆ. ಸೊ ಮೇನ್ಸ್ಗೆ ಬಂದಾಗ ಜಾಸ್ತಿ 14 hours ಓದ್ತಾ ಇದ್ದೆ. ಏನಕ್ಕೆ ಅಂದರೆ ಫಸ್ಟ್ ಮೇನ್ಸು ಗೈಡೆನ್ಸ್ ಅಷ್ಟಿರಲಿಲ್ಲ. ಸೊ ಫಸ್ಟ್ ಮೇನ್ಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ನಮಗೇನು ಗೊತ್ತಿರಲ್ಲ, ಎಕ್ಸಾಮ್ ಯಾವ ರೀತಿ, ಕ್ವಶನ್ಸ್ಗಳು ಯಾವ ರೀತಿ ಬರುತ್ತೆ, ವಿತಿನ್ 3 hours ಬರೀಬೇಕು. ಸೊ ಅದೆಲ್ಲ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಅವಾಗ ನೀವು ಎಕ್ಸ್ಟ್ರಾ ಎಫರ್ಟ್ ಹಾಕಲೇಬೇಕಾಗುತ್ತೆ. ಸೊ ಒನ್ಸ್ ಯು ಕ್ಲಿಯರ್ ಪ್ರಿಲಿಮ್ಸ್, ಆಟೋಮೆಟಿಕ್ಕಾಗಿ ಎನರ್ಜಿ ಬಂದ್ಬಿಡುತ್ತದೆ, ನಾವು ಮಾಡಲೇಬೇಕು ಅನ್ನೋ ಒಂದು ಎನರ್ಜಿ ಬಂದೇ ಬರುತ್ತೆ. ಸೊ ಬಟ್ ಟಿಲ್ ಪ್ರಿಲಿಮ್ಸ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಜಸ್ಟ್ 8 hours ಜಾಸ್ತಿ ತಲೆ ಇಟ್ಕೋಬಾರ್ದು. ಸೊ ಅಚೀವೇಬಲ್ ಟಾರ್ಗೆಟ್ನ ಇಟ್ಕೋಬೇಕು. ನಾನು 12 hours ಓದ್ತೀನಿ, 13 hours ಓದ್ತೀನಿ, ಈ ಥರದ್ದೆಲ್ಲ ತಲೆ ಇಟ್ಕೊಡು. ಅದು ಲಾಂಗ್ ಟರ್ಮಲ್ಲಿ ವರ್ಕು ಆಗಲ್ಲ ಅದು. ಸೊ ಎಷ್ಟು ನೀವು ಓದ್ಬೋದು. ಫಾರ್ ಎಕ್ಸಾಂಪಲ್, ಕೆಲವೊಬ್ರು ಈಗ ವರ್ಕ್ ಮಾಡ್ತಾ ಇರ್ತಾರೆ, ಅವರಿಗೆಲ್ಲ 8 hours 10 hours ಓದೋಕ್ಕಾಗಲ್ಲ. ಸೊ ಬಟ್ ಕನ್ಸಿಸ್ಟೆನ್ಸಾಗಿ ಅವ್ರು 4 to 5 hours ಓದಿದ್ರು ಸಾಕು. ನೀವು ಕನ್ಸಿಸ್ಟೆಂಟಾಗಿ 6 to 8 hours ಡೈಲಿ ಕೊಡ್ತಾ ಇದ್ರೆ ಸಾಕು. ನೆಕ್ಸ್ಟ್ ಇನ್ನು ಉಳಿದಿದ್ದೆಷ್ಟು? ಇನ್ನೂ 16 hours ಉಳಿಯುತ್ತೆ. 16 hours ಎಂಜಾಯ್ ಮಾಡಿ, ಬಟ್ ಕನ್ಸಿಸ್ಟೆಂಟಾಗಿರಬೇಕು. 8 hours ನೀವು ಕನ್ಸಿಸ್ಟೆಂಟಾಗಿ ಹಾಕಿದ್ರೆ ಖಂಡಿತವಾಗಿ ವರ್ಕೇ ಆಗುತ್ತೆ. ಏನು ಪ್ರಿಲಿಮ್ಸ್ ಅಪ್ರೋಚ್ ಆಯ್ತಾ ಒಂದು 2 hour ಎಕ್ಸ್ಟ್ರಾ ಮಾಡಬೇಕಾಗುತ್ತೆ. ಮಾಡ್ತೀರಾ ಅವಾಗ ಎಕ್ಸ್ಟ್ರಾ 2 extra hour ಆರಾಮ ಮಾಡ್ತೀರಾ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಏನೋ ಅದು UPSCಗೆ ಹೆಂಗೆ ಇಂಪ್ಯಾಕ್ಟ್ ಆಯಿತು ಸರ್? UPSC ಏನು ಇಂಪ್ಯಾಕ್ಟ್ ಆಗಲಿಲ್ಲ. BSc ಅಷ್ಟೇನೋ ಮಾಡಿದ್ದು. BSc CBZ ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ. ಸೊ ಅದು ಮುಗಿಸ್ಕೊಂಡು ನಾನು ಡೈರೆಕ್ಟಾಗಿ ಬಂದೆ. ಅದಷ್ಟು ಏನು ಇಂಪ್ಯಾಕ್ಟ್ ಮಾಡಲ್ಲ. ಯಾವ ಗ್ರ್ಯಾಜುಯೇಷನ್ ಅಷ್ಟು ಇಂಪ್ಯಾಕ್ಟ್ ಮಾಡಲ್ಲ. ಸೊ ಎಕ್ಸಾಮ್ ಡಿಸೈನ್ ಮಾಡಿರೋದೇ ಅದಕ್ಕೋಸ್ಕರ. ಅಂದರೆ ನೀವು ಫ್ರೆಂಡ್ಸ್ ಜೊತೆ ಏನಾದ್ರು ಗ್ರೂಪ್ ಡಿಸ್ಕಷನ್ ಥರ ಏನಾದ್ರು ಮಾಡ್ತಾಯಿದ್ರು? ನಾನು ಗ್ರೂಪ್ ಡಿಸ್ಕಷನ್ ಜಾಸ್ತಿ ಮಾಡ್ತಾ ಇರಲಿಲ್ಲ. ಸೆಲ್ಫ್ ಸ್ಟಡಿ ಜಾಸ್ತಿ ಮಾಡ್ತಿದ್ದೆ. ಮೆಂಟರ್ನ ಜಾಸ್ತಿ ಮೀಟ್ ಮಾಡ್ತಾಯಿದ್ದೀನಿ. ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್. ನಿಮಗೆ ಯಾವ ರೀತಿ ಕಂಫರ್ಟೇಬಲ್ ಅನಿಸುತ್ತೆ ಅದು ಮಾಡಿ. ಸೊ ಬೇರೆಯವರು ಈಗ
1000 ಜನ ಕ್ಲಿಯರ್ ಮಾಡ್ತಾರೆ ಅಂದರೆ 1000 ಜನದ್ದು 1000 ಸ್ಟ್ರಾಟಜಿ ಇರುತ್ತೆ. ಸೊ ಕೆಲವೊಬ್ರಿಗೆ ಗ್ರೂಪ್ ಡಿಸ್ಕಷನ್ ಕಂಫರ್ಟೇಬಲ್ ಅನಿಸುತ್ತೆ, ನನಗೆ ಗ್ರೂಪ್ ಡಿಸ್ಕಷನ್ ಕಂಫರ್ಟೇಬಲ್ ಅನಿಸ್ತಾ ಇರಲಿಲ್ಲ, ಸೆಲ್ಫ್ ಸ್ಟಡಿ ಮಾಡ್ತಾಯಿದ್ದೆ. ಸೊ ಮೆಂಟರ್ ಜೊತೆ ಬಸವರಾಜ್ ಸರ್ ಜೊತೆ ಮಾತಾಡಿದಾಗ ನನಗೆ ಏನೋ ಒಂದು ಮೋಟಿವೇಶನ್ ಎನರ್ಜಿ, ಪಾಸಿಟಿವ್ ಎನರ್ಜಿ ಸಿಗ್ತಿರೋ ಥರ ಫೀಲ್ ಆಗ್ತಾಯಿತ್ತು. ಸೊ ಆ ರೀತಿ ನಾನು ಕಂಟಿನ್ಯೂ ಮಾಡ್ತೀನಿ. So for some of us who are working and studying, what would be your suggestion? How to balance work and study? ಸೊ ನಿಮ್ಗೆ ಯಾವ ರೀತಿ ನಿಮ್ಮದು ವರ್ಕ್ ಡೇ ಯಾವ ರೀತಿ, ಟಿಪಿಕಲ್ ವರ್ಕ್ ಡೇ ಯಾವ ರೀತಿ ಇದೆ ಅದ್ರ ನೋಡ್ಕೊಂಡು ನೀವು ಡಿಸೈನ್ ಮಾಡ್ಕೋಬೇಕಾಗುತ್ತೆ ನಿಮ್ಮದು ಸ್ಟಡೀಸ್ನ. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಆಫೀಸ್ ಅವರ್ 10 o'clock ಇದೆ ಅಂದರೆ ಬೆಳಗ್ಗೆ ಒಂದು 5 o'clock ಎದ್ದು ಒಂದು 3 hours ಓದ್ಕೊಂಡು ಅದಾದಮೇಲೆ ಆ ಥರನೂ ಹೋಗ್ಬೋದು. ಇಲ್ಲ ನಾನು ನೈಟ್ ವರ್ಕರ್ ಅಂದರೆ ನೀವು ಆಫೀಸಿಂದ ಬಂದಾಗಲೂ ಓದ್ಬೋದು. ಸೊ ಮ್ಯಾಕ್ಸಿಮಮ್ 3 to 4 hours ವರ್ಕ್ ಮಾಡಿದ್ರು ಸಾಕು ಆಫೀಸಲ್ಲಿ. ಸೊ ಫೋಕಸ್ ಆನ್ ಬೇಸಿಕ್ಸ್ ಮೇಲೆ ಫೋಕಸ್ ಮಾಡಿ ನೀವು ಆಫೀಸ್ ಟ್ರಾವೆಲಿಂಗ್ ಟೈಮ್ನೆಲ್ಲ ನ್ಯೂಸ್ ಪೇಪರ್, ಕರೆಂಟ್ ಅಫೇರ್ಸ್ ಓದೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ಸೊ ಇದು ಹೆಲ್ಪ್ ಆಗುತ್ತೆ ಲಾಂಗ್ ಟರ್ಮಲ್ಲಿ. ಸರ್, ನೀವು ಅವಾಗಲೇ ಮಾತಾಡ್ತಾ ಇರುವಾಗ ಹೇಳ್ತಿದ್ರಿ ದಟ್ ಇವಾಗ ನಾವು ಜಸ್ಟ್ ಎಂಟರ್ ಆಗಿದ್ದೀವಿ, ಇಟ್ಸ್ ಅ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಟು ಟೇಕ್ ಕೇರ್ ಆಫ್ ಅ ಡಿಸ್ಟ್ರಿಕ್ಟ್ ಆರ್ ಟು ಟೇಕ್ ಕೇರ್ ಆಫ್ ಅ ಹ್ಯೂಜ್ ಏರಿಯಾ. ನಿಮಗೆ ಯಾವಾಗ ಅನಿಸ್ತು ದಟ್ ಯು ಆರ್ ರೆಡಿ ಟು ಟೇಕ್ ಅಪ್ ದ್ಯಾಟ್ ರೆಸ್ಪಾನ್ಸಿಬಿಲಿಟಿ, ಆ್ಯಂಡ್ ವಾಸ್ ಇಟ್ ಯುವರ್ ಪರ್ಸ್ನಾಲಿಟಿ ಆರ್ ವಾಸ್ ಇಟ್ ಯುವರ್ ನಾಲೆಜ್ ದಟ್ ಇನ್ಫ್ಲೂಯೆನ್ಸ್ಡ್ ದಟ್ ಕಾನ್ಫಿಡೆನ್ಸ್? ನನಗೆ ಸೆಕೆಂಡ್ ಪ್ರಿಲಿಮ್ಸ್ ಫೇಲ್ ಆದಾಗ ಅರ್ಥ ಆಯಿತು. ನಾವು ಫಸ್ಟ್ ಪ್ರಿಲಿಮ್ಸ್ ಫೇಲ್ ಆದಾಗ ನಾನು ಕೂಡ ಸ್ವಲ್ಪ ಡಿಪ್ರೆಷನ್ ಥರ ಫೀಲ್ ಆಗಿದ್ದೆ. ಸೊ ಸೆಕೆಂಡ್ ಪ್ರಿಲಿಮ್ಸ್ ಫೇಲ್ ಆದಾಗ ಆಲ್ಮೋಸ್ಟ್ ಏನೋ ಒಂದು ಲೈಫ್ ಇರುತ್ತೆ, ಆಗೋದಾಗುತ್ತೆ ಅನ್ನೋ ಒಂದು ಮೈಂಡ್ಸೆಟ್ ಬಂದುಬಿಡ್ತು. ಸೊ ಅದಾದಮೇಲೆ ಏನು ಮಾಡಬೇಕು, ಈ ಎಕ್ಸಾಮ್ ನನ್ನಿಂದ ಏನು ಡಿಮ್ಯಾಂಡ್ ಮಾಡ್ತಾಯಿದೆ ಅನ್ನೋದು ಅರ್ಥ ಮಾಡ್ಕೊಂಡಿದ್ದೆ ನಾನು ಸೆಕೆಂಡ್ ಪ್ರಿಲಿಮ್ಸ್ ಫೇಲ್ ಆದಾಗ. ಐ ಗಾಟ್ ಟು ರಿಯಲೈಸ್ ದಟ್ ಟೈಮ್ ಓನ್ಲಿ. ಸೊ ಆಫ್ಟರ್ ದಟ್ ಐ ಚೇಂಜ್ ಮೈ ಕ್ಯಾರೆಕ್ಟರ್. ನೀವು ಬಸವರಾಜ್ ಸರ್ ಹತ್ರ ಕೇಳ್ಬೋದು, ನಾನು ತುಂಬ ಮೊದಲು ಆರ್ಸಿದ್ದೆ, ಆ್ಯಂಗ್ರಿ ಇದ್ದೆ, ಕ್ವಿಕ್ ರಿಯಾಕ್ಟ್ ಮಾಡೋದು, ಆ ರೀತಿ ಎಲ್ಲ ಇದ್ದೆ. ಸೊ ಅದಾದಮೇಲೆ ಸೆಕೆಂಡ್ ಪ್ರಿಲಿಮ್ಸ್ ಯಾವಾಗ ಆಗಲಿಲ್ವೋ ಅರ್ಥ ಆಯಿತು ಈ ಎಕ್ಸಾಮ್ ಏನು ಡಿಮ್ಯಾಂಡ್ ಮಾಡ್ತಾಯಿದೆ ಸೊ ಅನ್ನೋದನ್ನ. ಅದು తర్వాత ಅದು 2.5 years ಟೈಮ್ ಹಿಡಿತು. ಸೊ ನನ್ನ ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಲಾಸ್ಟ್ 3rd ಅಟೆಂಪ್ಟಲ್ಲಿ. ಸೊ ನಾನು ಅಂದ್ಕೊಳ್ಳೋದು ಏನಂದರೆ ನನ್ನ 3rd attempt ಕ್ಲಿಯರ್ ಆಗಿದೆ, ಇಟ್ ಇಸ್ ಬಿಕಾಸ್ ಆಫ್ ಮೈ ಕ್ಯಾರೆಕ್ಟರ್, ನಾಟ್ ಬಿಕಾಸ್ ಆಫ್ ಮೈ ನಾಲೆಡ್ಜ್. ನಿಮ್ಮ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸಸ್ ಬಗ್ಗೆ ಸಾಕಷ್ಟು ಪ್ರಶ್ನೆ. ಇಂಟರ್ವ್ಯೂ ಆರಾಮಾಗಿರುತ್ತಪ್ಪ, ಇಂಟರ್ವ್ಯೂ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕಂದರೆ ನೀವು ಏನೇ ಓದ್ಕೊಂಡು ಹೋದ್ರು ಕ್ವಶನ್ ಅವರು ಕೇಳೋದೇ ಬೇರೆ. ಸೀರಿಯಸ್ಲಿ ನೀವು ಏನು ಓದ್ಕೊಂಡೋದ್ರು ಕೇಳಲ್ಲ ಅವರು. ನೀವು ಆಫೀಸ್ ಮೇಲೆ ಅಷ್ಟೊಂದೆಲ್ಲ ಪ್ರಿಪೇರ್ ಆಗಿರ್ತೀರ, ಕೇಳಲ್ಲ. ಸೊ ಅವ್ರಿಗೆ ಗೊತ್ತಿರುತ್ತೆ, ಅವರು ಹೋಗಿ ಕೂತ್ಕೊಂಡಿದ್ದ ತಕ್ಷಣ ನೀವು ಅವ್ರ ಮುಂದೆ ಕೂತು ಒಂದು 2-3 ಕ್ವಶನ್ ಅವರು ನಿಮಗೆ ಕ್ವಶನ್ ಹಾಕಿದಾಗ ಈ ಪರ್ಸನ್ ಯಾವ ರೀತಿ ಪರ್ಸ್ನಾಲಿಟಿ ಅನ್ನೋದೆಲ್ಲ ಗೊತ್ತಾಗ್ಬಿಡುತ್ತೆ. ಸೊ ಅದ್ರ ಮೇಲೆ ಅವ್ರು ಕೇಳ್ತಾರೆ ಕ್ವಶನ್ಸ್ನ. ಹಲೋ ಸರ್, ಫಸ್ಟ್ ಆಫ್ ಆಲ್ ಕಾಂಗ್ರ್ಯಾಚುಲೇಷನ್ಸ್ ಆನ್ ಯರ್ ಅಚೀವ್ಮೆಂಟ್. ನನಗೆ 2 ಕ್ವಶನ್ ಇದೆ. ಒನ್ ಇಸ್ ವೈಲ್ ಸೆಲೆಕ್ಟಿಂಗ್ ಯುವರ್ ಆಪ್ಷನಲ್ ಸಬ್ಜೆಕ್ಟ್ ನೀವು ಯಾವ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಿದ್ರಿ, ಆ್ಯಂಡ್ ಡಿಡ್ ಯು ಚೇಂಜ್ ಆಪ್ಷನಲ್ ಸಬ್ಜೆಕ್ಟ್ ಥ್ರೂ ಔಟ್ ಯುವರ್ ಜರ್ನಿ ಆರ್ ಡಿಡ್ ಯು ಹ್ಯಾವ್ ಒನ್ ಪ್ರಿಫರೆನ್ಸ್? ಇಫ್ ಯು ಆರ್ ಹ್ಯಾವಿಂಗ್ ಕನ್ಫ್ಯೂಷನ್ ಬಿಟ್ವೀನ್ several subjects, how do we choose a right optional subject? ರೈಟ್ ಆಪ್ಷನಲ್ ಸಬ್ಜೆಕ್ಟ್ ಯಾವ ರೀತಿ ಚೂಸ್ ಮಾಡಬೇಕು ಅಂದರೆ ಯು ಶುಡ್ ಫಸ್ಟ್ ಸಿ ದ ಸಿಲೆಬಸ್ ಆಫ್ ಎವ್ರಿ ಆಪ್ಷನಲ್. ಎಲ್ಲ ಆಪ್ಷನಲ್ ಏನೇನು ಸಬ್ಜೆಕ್ಟ್ಸ್ ಇದೆ, ಆಲ್ಮೋಸ್ಟ್ ಎಲ್ಲ ಆಪ್ಷನಲ್ ಅನ್ನೋದಕ್ಕಿಂತ ನಿಮಗೊಂದು ಅನಿಸಿರುತ್ತೆ ಈ 5-6 ಆಪ್ಷನಲ್ ನಾನು ಚೂಸ್ ಮಾಡಬೇಕು ಅಂತ. ಸೊ ಫಸ್ಟ್ ಗೋ ಥ್ರೂ ದಿ ಸಿಲೆಬಸ್ ಆಫ್ ದೋಸ್ ಆಪ್ಷನಲ್ಸ್. ಸೊ ನಾನು ಏನಕ್ಕೆ ಆಂಥ್ರೋಪಾಲಜಿ ಚೂಸ್ ಮಾಡಿದೆ ಅಂದರೆ ನಂದು ಬಯಾಲಜಿ ಬ್ಯಾಕ್ಗ್ರೌಂಡ್ ಇತ್ತು. ಸೊ ಬಯಾಲಜಿ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನನಗೆ ಇದು ಈಸಿ ಅನಿಸುತ್ತೆ. ಆಮೇಲೆ ಸ್ಕೋರಿಂಗು ಇತ್ತು, ಮೊದಲು ಸ್ಕೋರಿಂಗ್ ಇತ್ತು, ನಮ್ಮ ಟೈಮಲ್ಲೆಲ್ಲ ಸ್ಕೋರಿಂಗ್ ತುಂಬ ಕಮ್ಮಿ ಆಗೋಯಿತು. ಸೊ ಆ ಬೇಸಿಸ್ ಮೇಲೆ ಚೂಸ್ ಮಾಡಬೇಕು, ನೀವು ಕಂಫರ್ಟೇಬಲ್ ಫೀಲ್ ಆಗಬೇಕು. ಅಲ್ಲಿ ಯಾರೋ PSIRಲ್ಲಿ 300 ತೆಗೆದಿದ್ದಾರೆ, ಇಲ್ಲಾರೋ ಆಂಥ್ರೋಪಾಲಜಿಯಲ್ಲಿ 300, ಆ ಥರ ಚೂಸ್ ಮಾಡ್ಬೋದು. ಸಿಲೆಬಸ್ ನೋಡಿ, ಮೆಂಟರ್ ಜೊತೆ ಮಾತಾಡಿ, ಸರ್ ನನಗಿದು ಯಾಕೋ ಕಂಫರ್ಟೇಬಲ್ ಅನ್ನಿಸ್ತಾ ಇದೆ ಆಪ್ಷನಲ್ಲು, ನಾನು ಚೆನ್ನಾಗಿ ಮಾಡ್ತೀನಿ ಅನ್ನೋಂಥ ಗಟ್ ಫೀಲಿಂಗ್ ಇದೆ ಸರ್ ಅಂತ ಕೇಳಿಕೊಂಡು ಆ ರೀತಿ ಚೂಸ್ ಮಾಡಬೇಕು ಆಪ್ಷನ್. ಸೊ ಸುಮ್ಮನೆ ಬೇರೆಯವರು ಸ್ಕೋರ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ಜಿಯೋಗ್ರಫಿ ಎಲ್ಲ ಚೆನ್ನಾಗಿ ಬರ್ತಾಯಿದೆ ಮಾರ್ಕ್ಸು, ಮೊದಲೆಲ್ಲ ಜಿಯೋಗ್ರಫಿ ಬರ್ತಾ ಇರಲಿಲ್ಲ. ಸೊ ಅದ್ರ ಬೇಸಿಸ್ ಮೇಲೆ ನೀವು ಚೂಸ್ ಮಾಡಬೇಕಾಗುತ್ತೆ. ಸರ್, ಸೆಕೆಂಡ್ ಕ್ವೆಶನ್, ನೀವು ಪ್ರಿಪ್ರೇಷನ್ ಮಾಡಬೇಕಾದ್ರೆ ಒಂದು ಕೇಡರ್ ಸ್ಪೆಸಿಫಿಕ್ ಆಗಿ ನೀವು ಪ್ರಿಪೇರ್ ಆಗ್ತಾ ಹೋದ್ರಾ, ಅಥವಾ ಒನ್ಸ್ ಯು ಕ್ಲಿಯರ್ಡ್ ಯುವರ್ UPSC ಓನ್ಲಿ ಕ್ಯಾಡರ್ ಗೊತ್ತಾಗಲ್ಲ? ಈಗ ನಾನು ಮಹಾರಾಷ್ಟ್ರ ಕ್ಯಾಡರ್ ಮರಾಠಿ ಕಲಿಬೇಕು, ಸೊ ಅದೆಲ್ಲ ಗೊತ್ತಾಗಲ್ಲ. ಸರ್ವಿಸ್ ಪ್ರಿಫರೆನ್ಸ್ ಬಗ್ಗೆ ಕೇಳಿದೆ. ಸರ್ವಿಸ್ ಪ್ರಿಫರೆನ್ಸ್ ಅಂದರೆ ನನಗೆ IAS IPS, ನನಗೆ IASಗಿಂತ ಜಾಸ್ತಿ IPS ಇಷ್ಟ ಇತ್ತು. ಸೊ ನಾನು ಮತ್ತೆ ನನ್ನ ಏಜು ಇರೋದ್ರಿಂದ ಬರಿಬೋದಿತ್ತು. ಸೊ ಬಟ್ ನನಗೆ IPS ಇಷ್ಟ ಇರೋದ್ರಿಂದ ಐ ಸ್ಟಿಕ್ ಆನ್ ಟು IPS. Sir, for Kannada medium students, though we study in English, syllabus is in English, Kannada ಮಾಧ್ಯಮದಲ್ಲಿ ಓದೋದಕ್ಕೆ ನಮಗೆ ಕಷ್ಟ ಆಗುತ್ತೆ. So how do we manage? Do you suggest that we should learn English and write, or we can write in Kannada only? So sir, that is also individual, based on individual. ನಾನು ಹೇಳ್ತೀನಿ ಅಂದರೆ ಇಟ್ ಇಸ್ ಬೆಟರ್ ಟು ರೈಟ್ ಇನ್ ಇಂಗ್ಲೀಷ್.
ಸೊ ಇಂಗ್ಲೀಷಲ್ಲಿ ಬರೆದ್ರೇ ಒಳ್ಳೆಯದು. ಆ್ಯಂಡ್ ಇಂಗ್ಲೀಷಲ್ಲಿ ಇಂಟರ್ವ್ಯೂ ಕೊಟ್ಟರೆ ಒಳ್ಳೆಯದು. ಸೊ ನೀವು ಹೋಗಲ್ಲಿ ಇಂಗ್ಲೀಷಲ್ಲಿ ಇಂಟರ್ವ್ಯೂ ಕೊಟ್ಟಾಗ ಚೆನ್ನಾಗಿ ಕನ್ವೆ ಆಗುತ್ತೆ ಇನ್ಸ್ಟೆಡ್ ಆಫ್ ಗೋಯಿಂಗ್ ಥ್ರೂ ಟ್ರಾನ್ಸ್ಲೇಟರ್. ಸೊ ಇಂಗ್ಲೀಷ್ ಏನು ಅಷ್ಟೊಂದು ದೊಡ್ಡ ಡಿಫಿಕಲ್ಟಿ ಆಗೋಲ್ಲ. ಸ್ಟಾರ್ಟಿಂಗ್ 6 ಮಂತ್ ಡಿಫಿಕಲ್ಟ್ ಆಗೇ ಆಗುತ್ತೆ. ಸೊ ಸಡನ್ನಾಗಿ ಬಂದು ಅಡ್ಯಾಪ್ಟ್ ಆಗೋದು ತುಂಬ ಡಿಫಿಕಲ್ಟ್ ಅನಿಸುತ್ತೆ. ಸೊ ಸ್ಟಾರ್ಟ್ ರೀಡಿಂಗ್ ನ್ಯೂಸ್ ಪೇಪರ್, ಸ್ಟಾರ್ಟ್ ವಾಚಿಂಗ್ ಮೂವೀಸ್, ಸ್ಟಾರ್ಟ್ ಸೀಯಿಂಗ್ ಪಾಡ್ಕಾಸ್ಟ್, ಇಂಗ್ಲೀಷ್ ಪಾಡ್ಕಾಸ್ಟ್ ಎಲ್ಲ ನೋಡ್ತಾ ಇರಿ. ಆಟೋಮೆಟಿಕ್ಕಾಗಿ ಇಂಗ್ಲೀಷ್ ಇಂಪ್ರೂವ್ ಆಗೇ ಆಗುತ್ತೆ. ಸೊ ನ್ಯೂಸ್ ಪೇಪರ್ ಓದ್ಕೊಳ್ಳಿ, ವೊಕ್ಯಾಬ್ಯುಲರಿಗಳನ್ನ ಬರ್ಕೊಳ್ಳಿ, ಮೀನಿಂಗ್ ಬರ್ಕೊಳ್ಳಿ. ಆದರೂ ಆ ವೊಕ್ಯಾಬ್ಯುಲರಿ ಮೇಲೆ ಸೆಂಟೆನ್ಸ್ ಬರೀರಿ ನೀವೇ ಡೈಲಿ. ಇಟ್ಸ್ ಆಲ್ ಅಬೌಟ್ ಹಾರ್ಡ್ ವರ್ಕ್. ನೀವು ಯಾವ ರೀತಿ ಪ್ರಿಫರ್ ಮಾಡ್ತೀರಾ, ಯಾವ ರೀತಿ ಮೈಂಡ್ಸೆಟ್ ಇಟ್ಕೋತೀರಾ ಅಂತ. ಸೊ ಇನ್ಸೆಕ್ಯೂರ್ ಮೈಂಡ್ಸೆಟ್ ಇಟ್ಕೊಂಡ್ರೆ ನಾನು ಕನ್ನಡ ಮೀಡಿಯಮ್ಮು ಅದೆಲ್ಲ ವರ್ಕ್ ಆಗೋಲ್ಲ. ಇಲ್ಲಿ ಕಂಪ್ಲೇಂಟ್ಸ್ ಮಾಡಬಾರ್ದು. ನಾನು ಕನ್ನಡ ಮೀಡಿಯಮ್ಮು ವರ್ಕ್ ಆಗ್ತಾಯಿಲ್ಲ, ಅದಕ್ಕೆ ಆಗ್ತಾಯಿಲ್ಲ, ಅದೆಲ್ಲ ಕಂಪ್ಲೇಂಟ್ ಹೇಳೋಕ್ಕೆ ಹೋಗ್ಬಾರ್ದು. ಹೌದಾ, ಫೇಲ್ ಆದೆ ಅಷ್ಟೇ, ನಾನು ಅವತ್ತು ಹುಷಾರಿರಲಿಲ್ಲ, ನನಗೆ ನಾನು ಓದೋಕ್ಕಾಗಲಿಲ್ಲ, ಇವೆಲ್ಲ ಕಂಪ್ಲೇಂಟ್ಗಳು ಹೇಳೋಕ್ಕೆ ಹೋಗ್ಬಾರ್ದು. ಆಗಲಿಲ್ಲ ಅಷ್ಟೇ. ನೀವು ಕಂಪ್ಲೇಂಟ್ ಹೇಳಿದ್ರು ಯಾರು ಕೇಳಲ್ಲ, ಹೇಳ್ದಿದ್ರು ಯಾರು ಕೇಳಲ್ಲ. ಹಲೋ ಸರ್, ನಾವು ಡಿಗ್ರಿಲಿ ಮತ್ತು ಸೆಕೆಂಡ್ ಇಯರಲ್ಲಿ ಚೆನ್ನಾಗಿ ಓದಿಲ್ಲ ಸರ್. ಈಗ ಒಮ್ಮೆಲ್ಗೆ ಬೇಸಿಕ್ಸ್ NCERT ದಿನಕ್ಕೆ ಒಂದೊಂದು ಬುಕ್ ಮುಗಿಸ್ಬೋದು ಅಂತ ಸಾಕಷ್ಟು ಜನ ಹೇಳ್ತಾರೆ ಸರ್. ಅದನ್ನು ಹೆಂಗೆ ದಿನಕ್ಕೆ ಒಂದೊಂದು ಬುಕ್ ಮುಗಿಸ್ಬೋದು ಅಂತ ನಾನು ಯಾವತ್ತು ಸಾಕಷ್ಟು ಜನ ಹೇಳ್ತಾರೆ ಸರ್. ಸೊ ಅದೆಲ್ಲ ಸುಳ್ಳು ಅವ್ರು ಹೇಳೋದು. ಆ್ಯಕ್ಚುಲಿ ಕ್ಲಿಯರ್ ಆದಮೇಲೆ ಒಂಥರ ಹೇಳ್ತಾರೆ, ಕ್ಲಿಯರ್ ಆಗಿ ಮುಂಚೆನೇ ಒಂಥರ ಹೇಳ್ತಾರೆ. ಸೊ ಟೈಮ್ ತೊಗೊಂಡು ಓದಿ. ನೀವು ಎಷ್ಟು ಟೈಮ್ ತೊಗೊಂಡು ಬೇಸಿಕ್ ಪ್ರಿಪೇರ್ ಆಗ್ತೀರೋ ಅಷ್ಟು ಒಳ್ಳೆಯದು. NCERT ಒಂದು ವಾರನೇ ತೊಗೊಳ್ಳಿ ಒಂದು ಬುಕ್ಕಿಗೆ. ಸೊ ಆ ಥರ ಬೇಡ. ಸೊ ನೀವು ಆ ಥರ ಪಟ್ಟಷ್ಟು ನಿಮ್ಮ ಏನೋ ಗೋಲ್ ರೀಚ್ ಆಗೋದು ಅದು ದೂರ ಹೋಗ್ತಾ ಇರುತ್ತೆ. ನಿಮಗೆ ಅನ್ನಿಸ್ಬೋದು ನಾನು ಹೋಗ್ತಾ ಇದ್ದೀನಿ ಅದ್ರ ಹತ್ರ ಅಂತ, ಬಟ್ ಅದು ದೂರ ಹೋಗ್ತಾ ಇರುತ್ತೆ. ಐ ಆಮ್ ಪ್ರೆಸೆಂಟ್ಲಿ ಡಿಗ್ರಿ ಸ್ಟೂಡೆಂಟ್ ಆ್ಯಂಡ್ ಐ ಆಮ್ ಪ್ಲಾನಿಂಗ್ ಟು ಪ್ರಿಪೇರ್. ಸೊ ಈಗಲಿಂದ ನಾನು ಯಾವುದಾದ್ರು ಬುಕ್ಸ್ ಓದಬೇಕು ಅಂದರೆ ಯಾವ ಬುಕ್ಸ್ ಓದಬೇಕು, ಯಾವ ಥರ ಪ್ರಿಪೇರ್ ಆಗಬೇಕು? ಸರ್, ಜಸ್ಟ್ ಸ್ಟಾರ್ಟ್ ರೀಡ್ ನ್ಯೂಸ್ ಪೇಪರ್ ಆ್ಯಂಡ್ ಸ್ಟಾರ್ಟ್ ರೀಡ್ NCERT. ಅಷ್ಟೇ ಸಾಕು. ಡಿಗ್ರಿ ಲೈಫ್ ಎಂಜಾಯ್ ಮಾಡ್ರಪ್ಪ, ಮತ್ತೆ ಸಿಗಲ್ಲ. ನೀವು ಕ್ಲಿಯರ್ ಮಾಡೋಗಂಟ ಅಷ್ಟೇ, ಕ್ಲಿಯರ್ ಮಾಡ್ಕೊಂಬನ್ನಿ, ಆಮೇಲೆ ಚೆನ್ನಾಗಿರುತ್ತೆ. ಸರ್, ಅನದರ್ ಕ್ವೆಶನ್. ಈಗ ಬೇಸಿಕ್ಸ್ ನಾವು ಕ್ಲಿಯರ್ ಆಗ್ತಾ ಇದ್ದೀವಿ. ಮೈ ಬಿಗ್ಗೆಸ್ಟ್ ವೀಕ್ನೆಸ್ ದಟ್ ಐ ಕನ್ಸಿಡರ್ ರೈಟ್ ನಾವು ಇಸ್ ಆನ್ಸರ್ ರೈಟಿಂಗ್. ನಾವು ಎಸ್ಸೇಸ್ ಬಗ್ಗೆ ನಾವು ಫ್ರಮ್ ದ ಸ್ಟಾರ್ಟಿಂಗ್ ಆಫ್ ಪ್ರಿಪರೇಷನ್ ಓನ್ಲಿ ನಾವು ಪ್ರಾಕ್ಟೀಸ್ ಮಾಡಬೇಕಾ ಟು ಇಂಪ್ರೂವ್ ರೈಟಿಂಗ್ ಸ್ಪೀಡ್ ಆ್ಯಂಡ್ ಟು ನೋ ಹೌ ಟು ಅಕ್ಯುಮುಲೇಟ್ ಪಾಯಿಂಟ್ಸ್, ಅಥವಾ ಫಾರ್ ನೌ ಶುಡ್ ವಿ ಜಸ್ಟ್ ಕಾನ್ಸಂಟ್ರೇಟ್ ಆನ್ ಬಿಲ್ಡಿಂಗ್ ಅ ಸ್ಟ್ರಾಂಗ್ ಫೌಂಡೇಶನ್ ಆ್ಯಂಡ್ maybe eventually with 4-5 months into the preparation should we start practicing answer writing? Your question itself has answer, the second part. That's the right part. Okay, thank you. ನೀವು ಕ್ಲಿಯರ್ ಮಾಡೋಗಂಟ ಅಷ್ಟೇ. ನಾವೀಗ ಅಲ್ಲಿ NPಯಲ್ಲಿ ಏನಕ್ಕಪ್ಪ ಕ್ಲಿಯರ್ ಮಾಡಿಬಿಟ್ಟಿದ್ವಿ ಅನ್ನಿಸ್ಬಿಟ್ಟೈತೆ. ಡೈಲಿ 5:30 ಎದ್ದು ಮೊನ್ನೆ ರೂಟ್ ಮಾರ್ಚ್ 25 ಕಿಲೋಮೀಟ್ರ್ ರೂಟ್ ಮಾರ್ಚ್ ಮಾಡಿ ಒಂದ್ಸಲ ಬರ್ತೀರಲ್ಲ ಅವಾಗ ಅನ್ಸುತ್ತೆ ನಿಮಗೆ ಜನರಲ್ ಲೇಔಟೇ ಚೆನ್ನಾಗಿತ್ತು, 2 ವರ್ಷ ಇನ್ನೂ ಲೇಟ್ ಆಗಿದ್ರು ಪರವಾಗಿಲ್ಲ ಅಂತ. Sir, what about CSAT while you preparing for UPSC? CSAT hard work appa. It's all about hard work. How did you feel? Just in the first attempt I couldn't clear CSAT. In second and third attempt I aram se. But in second attempt I was not able to clear GS. I got good marks in CSAT. But in third attempt which I cleared UPSC, I just got 68. But in GS I got 128. So it all depends. The time and how much effort you have put. Good morning, sir. Good morning. Sir, ಈಗ GS ಪೇಪರ್ಸು ಮತ್ತು ಆಪ್ಷನಲ್ ಪೇಪರ್ಸ್ ಎಲ್ಲ ಸೆಟ್ ಮಾಡ್ತಾ ಇರ್ತಾರೆ UPSC ಬೋರ್ಡ್ ಪ್ಯಾನಲ್. ಸೊ ಅವ್ರ ಮೈಂಡ್ ಸೆಟ್ನ ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಯಾಕಂದರೆ ನಾನು ಫಸ್ಟ್ ಪ್ರಿಲಿಮ್ಸ್ ಕೊಟ್ಟಿದ್ದು 2022 ಅಲ್ಲಿ. ಸೊ ಅವಾಗ ಅದಕ್ಕಿಂತ ಮುಂಚೆ ಏನಿತ್ತು ಅಂದರೆ ಎಲಿಮಿನೇಷನ್ ಮೆಥಡಿಂದ ಪ್ರಿಲಿಮ್ಸಲ್ಲಿ ಮಾಡ್ತಾ ಇದ್ವಿ. ಸೊ 2022 ಫಸ್ಟ್ ನಮಗೆ ಒಂದು ಬೌನ್ಸರ್ ಹಾಕಿದ್ರು, ಲೈಕ್ ಆಲ್ ಆಫ್ ದ ಅಬೋ, ಎನಿ ಟು ಆಫ್ ದ ಅಬೋ, ನನ್ ಆಫ್ ದ ಅಬೋ, ಆರ್ ಆಲ್ ಆಫ್ ದ ಅಬೋ ಅಂತ. ಸೊ ಇದನ್ನೆಲ್ಲ ನಾವು ಆನ್ಸರ್ ಮಾಡಬೇಕಂದ್ರೆ ಅವರ ಕ್ವಶನ್ ಪೇಪರ್ ಸೆಟ್ ಮಾಡೋ ಅವ್ರ ಮೈಂಡ್ ಸೆಟ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನೆಲ್ಲ ಹೆಂಗೆ ಅವ್ರ ಮೈಂಡ್ ಸೆಟ್ನ ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಕ್ವಶನ್ ಪೇಪರ್ ಸೆಟ್ ಮಾಡೋ ಮೈಂಡ್ ಸೆಟ್ ಅನ್ನೋದಕ್ಕಿಂತ ಪ್ರೀವಿಯಸ್ ಕ್ವಶನ್ ಪೇಪರ್ ಯಾರು ನೋಡಿ, ಪ್ರೀವಿಯಸ್ ಇಯರ್ಸ್ ಕ್ವಶನ್ಸು. ಸೊ ಎಲ್ಲೆಲ್ಲಿ ಅವರು ನಮಗೆ ಬೌನ್ಸರ್ಸ್ ಇಡ್ತಾ ಇದ್ದಾರೆ, ಎಲ್ಲೆಲ್ಲಿ ನಮಗೆ ಮಿಸ್ಟೇಕ್ ಕಮಿಟ್ ಮಾಡೋ ಥರ ಮಾಡ್ತಾ ಇದ್ದಾರೆ, ಸೊ ಅದನ್ನು ನೋಡ್ಕೊಳ್ಳಿ. ನೀವು ಅವ್ರ ಮೈಂಡ್ ಸೆಟ್ ಅರ್ಥ ಮಾಡ್ಕೊಳ್ಳೋಕ್ಕಾಗೋದೇ ಇಲ್ಲ. ಸೊ ಆಲ್ವೇಸ್ ಎಕ್ಸ್ಪೆಕ್ಟ್ ಅನ್ಸರ್ಟೆನಿಟಿ ಇನ್ ದ ಎಕ್ಸಾಮ್ ಅದು. ಸೊ ಏನೋ ಒಂದು ಬೌನ್ಸರ್ ಬಂದೇ ಬರುತ್ತೆ ಈ ವರ್ಷ, ನಾನು ರೆಡಿಯಾಗಿದ್ದೀನಿ, ಏನೇ ಬಂದರೂ ನಾನು ಮಾಡ್ತೀನಿ, ಆ ಥರ ತಲೆ ಹಿಡ್ಕೊಂಡು ಹೋಗಿ. ಸೊ ನಾವು ಈ ಥರ ಈಗ ನಾನು ಅದೇನಾಗುತ್ತೆ ಅಂದರೆ ಒಂದು ಪ್ರಿಜುಡಿಸ್ ಕ್ರಿಯೇಟ್ ಮಾಡಿಬಿಡುತ್ತೆ ನಿಮ್ಮ ಮೈಂಡಲ್ಲಿ. ಈ ವರ್ಷ ಈ ರೀತಿ ಬರೋ ಕ್ವಶನ್ ಪೇಪರು, ನಾನು ಕ್ವಶನ್ ಪೇಪರ್ ಸೆಟ್ಟರ್ ಮೈಂಡ್ ಸೆಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ಬರುತ್ತೆ ಅಂತ. ಬಟ್ ನೀವು ಎಕ್ಸಾಮಲ್ಲಿ ಹೋದಾಗ ಏನಾಗುತ್ತೆ, ಬೇರೆ ಥರ ಬಂದಿರುತ್ತೆ. ಸೊ ಅದೇನಾಗುತ್ತೆ ನಿಮಗೆ ಮತ್ತೆ ಅಲ್ಲೂ ಬೌನ್ಸರ್ ಅನಿಸ್ಬಿಡುತ್ತೆ, ಒಂದು ಸಡನ್ ಶಾಕ್ ಥರ ಆಗ್ಬಿಡುತ್ತೆ. ಆ ಸಡನ್ ಶಾಕು ನಿಮ್ಗೆ 2 hours ಜಾಸ್ತಿ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಡೋಂಟ್
ಟೂ ಮಚ್ ಅವ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಹೌದು ಈ ರೀತಿ ಬರುತ್ತೆ, ನಾನು ಈ ರೀತಿ ಮಾಡ್ತೀನಿ ಅಷ್ಟಿರಬೇಕು ಹೊರತು ಟೂ ಮಚ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಏನಾದರೆ ಅದು ಬ್ಲೆಂಡರ್ ಅದು. Sir, what was your strategy to manage distractions like social media? Social media, don't use social media, that's it. Single line answer. Okay. So last question probably online we are taking, which is please share your training experience with us. Training experience, nothing to share. Very hard, very hectic training. So ತುಂಬ ಕಷ್ಟ ಇನಿಷಿಯಲಿ ಅಡಾಪ್ಟ್ ಆಗೋದು. ಎವ್ರಿ ಡೇ ತುಂಬ ಡಿಸಿಪ್ಲೀನು, ತುಂಬ ಅಂದರೆ ತುಂಬ ಡಿಸಿಪ್ಲೀನು. ಒಂದಿನ ಶೇವ್ ಮಾಡಿರಲಿಲ್ಲ. ಶೇವ್ ಮಾಡಿಲ್ಲದಿದ್ದಕ್ಕೆ ಮಾರ್ಚ್ ಫಾಸ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಸ್ಟ್ರೀಟ್ ಲ್ಯಾಂಪ್ ಇರುತ್ತಲ್ಲಿ, ಆ ಸ್ಟ್ರೀಟ್ ಲ್ಯಾಂಪ್ ಕೆಳಗಡೆ ನಿಲ್ಲಿಸ್ಬಿಟ್ಟು ಅವರು ಟಾರ್ಚಲ್ಲೆಲ್ಲ ನೋಡಿ ಮತ್ತೆ ವಾಪಸ್ ಕಳಿಸಿದ್ರು ಶೇವ್ ಮಾಡ್ಕೊಂಬರೋಗು ಅಂತ. ಸೊ ಅಷ್ಟು ಹಾರ್ಡಿರುತ್ತೆ, ಡಿಸಿಪ್ಲಿನ್ಡಾಗಿರುತ್ತೆ. ಸೊ ಡೈಲಿ ದಿನಕ್ಕೊಂದು 5-6 ಸಲ ಡ್ರೆಸ್ ಚೇಂಜ್ ಮಾಡ್ತೀವಿ. ಡ್ರಿಲ್ ಡ್ರೆಸ್ಸು, ವೆಪನ್ ಟ್ರೈನಿಂಗ್ ಡ್ರೆಸ್ಸು, ಆಮೇಲೆ ಇಂಡೋರ್ ಯೂನಿಫಾರ್ಮು, PT ಯೂನಿಫಾರ್ಮ್ ಅಂತ. ಸೊ ಇಟ್ಸ್ ಅ ವೆರಿ ಹಾರ್ಡ್ ಟ್ರೈನಿಂಗ್. ಬಟ್ ಆ ಟ್ರೈನಿಂಗ್ ಯಾವ ರೀತಿ ಡಿಸೈನ್ ಆಗಿದೆ ಅಂದರೆ ಕ್ಯಾರೆಕ್ಟರ್ ಬಿಲ್ಡ್ ಮಾಡುತ್ತೆ ಅದು ಕೂಡ. ಫಾರ್ ಎಕ್ಸಾಂಪಲ್ ಈಗ ಹಾರ್ಸ್ ರೈಡಿಂಗ್ ಮಾಡಿಸ್ತಾರೆ. ಮೊನ್ನೆ ITBP ಅಟ್ಯಾಚ್ಮೆಂಟ್ ಹೋಗಿದ್ದು ಮಸೂರಿಗೆ. ಸೊ 70 ಫೀಟ್ ವಾಲ್ ಕ್ಲೈಂಬಿಂಗ್ ಇರುತ್ತೆ. ಸೊ ರ್ಯಾಪ್ಲಿಂಗ್ ಎಲ್ಲ ಇರುತ್ತೆ. ಸೊ ಬ್ಯಾಟಲ್ ಇನಾಕ್ಯುಲೇಷನ್ ಅಂತ ಮಾಡಿಸ್ತಾರೆ. ಸೊ ನೀವು ನೋಡಿರ್ಬೋದು ಸೋಲ್ಜರ್ಸ್ ಎಲ್ಲ ಮಡ್ಡಲ್ಲೆಲ್ಲ ಕ್ರಾಲ್ ಮಾಡ್ತಾರಲ್ಲ, ಆ ಥರದ್ದೆಲ್ಲ ಮಾಡಿಸ್ತಾರೆ. ಏನಕ್ಕೆ ಅಂದರೆ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡೋದಕ್ಕೆ. ಸೊ ತುಂಬ ಚೆನ್ನಾಗಿದೆ ಟ್ರೈನಿಂಗು. ಎಂಜಾಯ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಈಗಲಿಂದ ಅದಕ್ಕೋಸ್ಕರ ಸ್ವಲ್ಪ ಫಿಟ್ನೆಸ್ ಎಲ್ಲ ಮೇಂಟೈನ್ ಮಾಡ್ಕೊಂಡಿರಿ. ಸ್ವಲ್ಪ ಎಕ್ಸಸೈಸ್ ಮಾಡೋದು, ರನ್ನಿಂಗ್ ಮಾಡೋದು, ಇದೆಲ್ಲ ಮಾಡ್ತಾಯಿರಿ. ಅದು ನಿಮ್ಮ ಮೆಂಟಲಿ ಪ್ರಿಪ್ರೇಷನ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ಹೆಲ್ತಿ ಬಾಡಿ, ಹೆಲ್ತಿ ಮೈಂಡ್ ಇನ್ ಹೆಲ್ತಿ ಬಾಡಿ ಅನ್ನೋ ಥರ. ಸೊ ಫೋಕಸ್ ಆನ್ ಫಿಟ್ನೆಸ್ ಆಲ್ಸೋ. ಜೈನ್ ಸರ್, ಸರ್ ಸಿಲ್ಲಿ ಅನ್ಸ್ಬೋದು ಕ್ವಶನ್ನು. ಬಿಫೋರ್ UPSC, ಆಫ್ಟರ್ UPSC ಜೀವನ ಹೇಗಿದೆ ಅಷ್ಟೇ? ಜೀವನ ಮೊದಲೇ ಚೆನ್ನಾಗಿತ್ತು ಸರ್. ಅಂದರೆ ಎಕನಾಮಿಕಲಿ, ಸೋಷಿಯಲಿ ಎಲ್ಲ ಆಸ್ಪೆಕ್ಟ್ಸಲ್ಲಿ ಒಳ್ಳೆ ಕ್ವಶನ್. ಆ್ಯಕ್ಚುಲಿ ಒಳ್ಳೆ ಕ್ವಶನ್ ಅದು. ಸೊ ಎಕನಾಮಿಕಲಿ ಏನು ಸಂಬಳ ಕೊಡ್ತಾರಷ್ಟೇ, ಏನೋ ಅಂದರೆ ಪ್ರಿವಿಲೇಜಸ್ಗಳು ಸಿಗುತ್ತೆ. ಎಲ್ಲ ಹೊರಗಡೆ ಹೋದಾಗ ಒಳ್ಳೊಳ್ಳೆ ಊಟ ಮಾಡ್ತೀವಿ. ಬಟ್ ಅದಕ್ಕೂ ಮುಂಚೆ ಈಗೆಲ್ಲ ಸ್ವಲ್ಪ ಮಿಸ್ಟೇಕ್ ಮಾಡೋಕ್ಕಾಗಲ್ಲ, ಸೋಷಿಯಲ್ ಮೀಡಿಯೆಲ್ಲ ಇರುತ್ತೆ. ಸೊ ಅದಕ್ಕೂ ಮುಂಚೆ ಎಲ್ಲ ಮಿಸ್ಟೇಕ್ಸ್ ಎಲ್ಲ ಮಾಡ್ಬೋದಿತ್ತು ನಿಮ್ಮ ಲೈಫಲ್ಲಿ, ಒಂದು ಚೆನ್ನಾಗಿ ಎಂಜಾಯ್ ಮಾಡ್ಬೋದಿತ್ತು. ಬಟ್ ಇವಾಗ ಸ್ವಲ್ಪ ರೆಸ್ಟ್ರಿಕ್ಷನ್ ಇರುತ್ತೆ, ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇರುತ್ತೆ. ಸೊ ಈಗ ಸ್ವಲ್ಪ ರೆಸ್ಟ್ರಿಕ್ಷನ್ ಜಾಸ್ತಿ, ರೆಸ್ಟ್ರಿಕ್ಟೆಡ್ ಲೈಫ್ ಈಗ. ಗುಡ್ ಆಫ್ಟರ್ನೂನ್ ಸರ್. ಸರ್, ಅದು ನೀವು ಆಂಥ್ರಪಾಲಜಿ CBZಗೆ ಲಿಂಕ್ ಆಗಿತ್ತು ಅಂದಿದ್ರೆ ಅದು ಏನು, ಮತ್ತು ಪ್ರಿಪ್ರೇಷನ್ ಹೇಗಿತ್ತು ಸರ್ ಅದು ಆಂಥ್ರಪಾಲಜಿಗೆ, ಮತ್ತು ಎಲ್ಲಿ ಮಾಡಿದ್ರಿ ಆಂಥ್ರಪಾಲಜಿ? ಸೊ ಆಂಥ್ರಪಾಲಜಿ ನಾನು ಇಲ್ಲೇ ಅರ್ಜುನ್ ಬೋಪಣ್ಣ ಅಂತ ಇದ್ದಾರಲ್ಲ, ಅವ್ರ ಹತ್ರ ಇನಿಷಿಯಲಿ ನಾನು ಕೋಚಿಂಗ್ ತೊಗೊಂಡೆ. ಅದಾದಮೇಲೆ ಸೆಲ್ಫ್ ಸ್ಟಡಿ ಅಂತ ಅನ್ನಿಸ್ತು ಆಂಥ್ರಪಾಲಜಿ. ಸೆಲ್ಫ್ ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಇನ್ನೊಬ್ಬರು ಸಾಯಿ ತೇಜ ಅನ್ನೋರು ಸಿಕ್ಕಿದ್ರು. ಅವರು ನನಗೆ ಹೆಲ್ಪ್ ಮಾಡಿದ್ರು, ಯಾವ ರೀತಿ ಆನ್ಸರ್ ಎಲ್ಲ ಬರೀಬೇಕು ಅನ್ನೋದನ್ನೆಲ್ಲ ಹೇಳಿದರು. ಸೊ ಬಯಾಲಜಿಗೆ ಏನಕ್ಕೆ ಲಿಂಕ್ ಆಗ್ತು ಅಂದರೆ CBZ, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿಲಿ. ಈ ಝುವಾಲಜಿ ಮೇಯ್ನ್ಲಿ ನಾವು ಇನ್ ದಿ ಆಂಥ್ರಪಾಲಜಿ ಈಸ್ ಸ್ಟಡಿಂಗ್ ಆಲ್ ಅಬೌಟ್ ಹ್ಯೂಮನ್. ಒಬ್ಬ ಮ್ಯಾನ್ ಡೆಲಿ ಕಲ್ಚರಲ್ ಆಸ್ಪೆಕ್ಟ್ ಆಗಿರ್ಬೋದು, ಬಯಾಲಜಿಕಲ್ ಆಸ್ಪೆಕ್ಟ್ ಈಸ್ ಎವಲ್ಯೂಷನರಿ, ಎವ್ರಿಥಿಂಗ್ನ ನಾವು ಸ್ಟಡಿ ಮಾಡೋದೇ ಆಂಥ್ರಪಾಲಜಿ. ಸೊ ಬಯಾಲಜಿಕಲ್ ಆಸ್ಪೆಕ್ಟ್ ನಿಮಗೆ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಯು ಸ್ಟಡಿ ಅಬೌಟ್ ಜೆನೆಟಿಕ್ಸ್, ಯು ಸ್ಟಡಿ ಅಬೌಟ್ ಮಾರ್ಫಾಲಜಿ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಇಟ್ ವಿಲ್ ಹೆಲ್ಪ್ ಇನ್ ಯುವರ್ ಪ್ರಿಪ್ರೇಷನ್. ಸೋಷಿಯಲಿ ಏನು ಚೇಂಜ್ ಆಗಲ್ಲ. ಸೋಷಿಯಲಿ ಜಸ್ಟ್ ಅಕ್ಸೆಪ್ಟ್ ಮಾಡ್ತಾರೆ ಅಷ್ಟೇ, ರೆಕಗ್ನೈಸ್ ಮಾಡ್ತಾರೆ ನೀವೆಲ್ಲರೂ ಹೋಗ್ಬೇಕಾದ್ರೆ. ಅದು ಬಿಟ್ಟರೆ ಏನು ಚೇಂಜ್ ಆಗಲ್ಲ. ಮುಂಚೆ ಎಂತಕ್ಕೆ IPS ಆಗಬೇಕು ಅನಿಸಿತ್ತು, ಈಗ ಆದಮೇಲೆ ಏನು ಚೇಂಜಸ್ ಮಾಡಬೇಕು ಅನಿಸಿದೆ? ಏನು ಚೇಂಜ್ ಇಲ್ಲ. ಅಲ್ಲ, ಸೊಸೈಟಿಯಲ್ಲಿ ಸಮ್ ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತ. ಅಂದರೆ ಕಾಂಟ್ರಿಬ್ಯೂಷನ್ ಏನು ಅಂದರೆ ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು IPSಗೆ ಬಂದಾಗ, ಸೊ ದೆರ್ ಇಸ್ ಎ ಅಕ್ಯುಸೇಷನ್ ಆನ್ IPS ಆಫೀಸರ್ಸ್ಗಳ ಮೇಲೆ ಅಕ್ಯುಸೇಷನ್ ಇದೆ ದಟ್ ವಿ ಸ್ಟೀಲ್ ದ ವರ್ಕ್ ಡನ್ ಬೈ ದಿ ಲೋಯರ್ ಸಬಾರ್ಡಿನೇಟ್ಸ್. ಫಾರ್ ಎಕ್ಸಾಂಪಲ್, ಈಗ ಪ್ರೆಸ್ ಕಾನ್ಫರೆನ್ಸ್ ಏನಾದರೂ ಆದರೆ, ಫಾರ್ ಆ್ಯಕ್ಚುಲಿ ಇನ್ವೆಸ್ಟಿಗೇಷನ್ ನಮ್ಮದು ಸೂಪರ್ವೈಸರಿ ಜಾಬ್. ಮೇಯ್ನ್ಲಿ ಈ ಡಿಸ್ಟಿಕ್ ಕಲೆಕ್ಟರ್ ಆಗಿರ್ಬೋದು, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, SP ಆಗಿರ್ಬೋದು, ಮೇಯ್ನ್ಲಿ ನಮ್ಮದೆಲ್ಲ ಸೂಪರ್ವೈಸರಿ ಜಾಬ್ ಇರುತ್ತೆ. ಇನಿಷಿಯಲಿ ಸ್ಟಾರ್ಟಿಂಗ್ ಡಿಸ್ಟಿಕ್ ಪೊಲೀಸ್ ಟ್ರೈನಿಂಗ್ ಅಂತ ಇರುತ್ತೆ. ಈಗ ನಾವು ನವೆಂಬರ್ಗೆ ಹೋಗ್ತೀವಿ, ಮಹಾರಾಷ್ಟ್ರ ಒಂದು ಡಿಸ್ಟಿಕ್ ಅಲೋಕೇಟ್ ಮಾಡ್ತಾರೆ. ಅಲ್ಲಿ ಹೋದಾಗ ಇನಿಷಿಯಲಿ ಇದರಲ್ಲಿ ಮಾತ್ರ ನಾವು SHO ಆಗಿ ವರ್ಕ್ ಮಾಡ್ತೀವಿ. SHO ಅಂದರೆ ಸ್ಟೇಷನ್ ಹೌಸ್ ಆಫೀಸರ್ ಅಂತ. ಅಲ್ಲಿ ಜಸ್ಟ್ ಇನ್ವೆಸ್ಟಿಗೇಷನ್ ಆಫೀಸರಾಗಿ ಮಾತ್ರ ಆ 3 to 4 years ಮಾತ್ರ ನಾವು ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿರ್ತೀವಿ. ಒನ್ಸ್ ವಿ ಬಿಕಮ್ SP, ಸೊ ಅಲ್ಲೆಲ್ಲ ಸೂಪರ್ವೈಸರಿ ಜಾಬೇ ಇರುತ್ತೆ. ಸೊ ಈಗ SPಗಳೆಲ್ಲ ಯಾವ ರೀತಿ ಇರ್ತಾರೆ ಅಂದರೆ, ಸೊ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ವರ್ಕ್ನ ಕ್ರೆಡಿಟ್ನ ಸ್ಟೀಲ್ ಮಾಡ್ತಾರೆ. ಸೊ ವಿಚ್ ಈಸ್ ರಿಯಲಿ ಡನ್ ಬೈ ದಿ ಸಬಾರ್ಡಿನೇಟ್ಸ್. ಫಾರ್ ಎಕ್ಸಾಂಪಲ್ SI, DYSP ಇವರೆಲ್ಲ. ಸೊ ಈ ಥರದ್ದು ಕೆಲವೊಂದು ಚೇಂಜ್ ಮಾಡಬೇಕು.
ಸೊ ನನ್ನ ಪ್ರಕಾರ ಮಹಾರಾಷ್ಟ್ರದಲ್ಲಿ ಅಂಥ ಚೇಂಜ್ ಮಾಡೋಂಥದ್ದು ಏನೂ ಇಲ್ಲ, ಯಾಕಂದರೆ ಮಹಾರಾಷ್ಟ್ರ ಈಸ್ ವೆರಿ ಗುಡ್ ಫಾರ್ ಪೊಲೀಸಿಂಗ್. ಸೊ 15 ಕಮಿಷನರೇಟ್ ಸಿಸ್ಟಮ್ ಇದೆ. ಇಟ್ ಡಿಪೆಂಡ್ಸ್ ಆನ್ ದ ಕ್ಯಾಡರ್. ಸೊ ಏನು ಚೇಂಜ್ ಮಾಡಬೇಕು ಅನ್ನೋದು ಒನ್ಸ್ ಯು ಗೋ ಟು ಯುವರ್ ಕ್ಯಾಡರ್ ಯು ವಿಲ್ ರಿಯಲೈಸ್. So, what's the one advice you would like to give us through our preparation? Enjoy the life. Don't worry about preparation. You will do. ನೀವು ಇಲ್ಲಿಗೆ ಬಂದಿದ್ದೀರಾ ಅಂದರೆ ನೀವು ಒಳ್ಳೆ ರೈಟ್ ಡಿಸಿಷನ್ ತೊಗೊಂಡೇ ಬಂದಿದ್ದೀರಾ. ಸೊ ಅದನ್ನು ನೀವು ಪ್ರೌಡ್ ಫೀಲ್ ಆಗಬೇಕು, ಎಸ್ ಐ ಟುಕ್ ಎ ರೈಟ್ ಡಿಸಿಷನ್ ಅಂತ. ಸೊ ಅದಾದಮೇಲೆ ಆಟೋಮೆಟಿಕ್ ಪ್ರಿಪ್ರೇಷನ್ ಮಾಡೇ ಮಾಡ್ತೀರಾ. ನೀವು 1 ವರ್ಷ 2 ವರ್ಷ ಓದಿದ್ದೀರಾ ಅಂದರೆ ನಾಲೆಡ್ಜ್ಗೆ ಯಾರಿಗೂ ಕೊರತೆ ಇರೋಲ್ಲ. ಬಟ್ ಆ ನಾಲೆಡ್ಜ್ನ ಯಾವ ರೀತಿ ಅಪ್ಲೈ ಮಾಡ್ತೀರಾ ಅದ್ರ ಮೇಲೆ ಫೋಕಸ್ ಮಾಡಿ. ನಾನು ಹೇಳ್ತೀನಲ್ಲ, ಫೋಕಸ್ ಆನ್ ಕ್ಯಾರೆಕ್ಟರ್ ಬಿಲ್ಡಿಂಗ್. ನೀವು ಒನ್ಸ್ ಯು ವಿಲ್ ರಿಯಲೈಸ್ ಏನಕ್ಕೆ ಕ್ಯಾರೆಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಜರ್ನಿ ಅಂತ. ಸರ್, ಎಷ್ಟು ಇಯರ್ದು ಕ್ವಶನ್ ಪೇಪರ್ ನೀವು ರೆಫರ್ ಮಾಡಿದ್ದೀರಾ ಸರ್? ಅಂದರೆ ಪ್ರೀವಿಯಸ್ ಇಯರ್ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡ್ತಾನೆ ಇರೋದು. ಅಂದರೆ ಖಾಲಿ 1 ಇಯರ್ ಇದ್ದ ಅಥವಾ ಕೆಲವರು ಹೇಳ್ತಾರೆ 5 ಇಯರ್ಸ್ ಇದು ಕ್ವಶನ್ ಪೇಪರ್ ನೀವು ರೆಫರ್ ಮಾಡಬೇಕು ಅಂತ? 5 ಇಯರ್ಸ್. ಗುಡ್ ಮಾರ್ನಿಂಗ್ ಸರ್. ನಿಮ್ಮ ಪ್ರಿಪ್ರೇಷನ್ ಟೈಮಲ್ಲಿ ಫಿಸಿಕಲ್ ಹೆಲ್ತ್ ಮತ್ತು ಮೆಂಟಲ್ ಹೆಲ್ತ್ ಹೆಂಗೆ ಮೇಂಟೈನ್ ಮಾಡ್ತಾಯಿದ್ರಿ? ಫಿಸಿಕಲ್ ಹೆಲ್ತ್ ಎಕ್ಸಸೈಸ್ ಮಾಡಲೇಬೇಕು. ಇಲ್ಲೇ ಪಾರ್ಕ್ಗಳಿದೆ. ಬೆಂಗಳೂರು ಇಸ್ ನೋನ್ ಆಸ್ ಎ ಗಾರ್ಡನ್ ಸಿಟಿ. ಸೊ ಪಾರ್ಕ್ಗಳಿದೆ, ವಾಕ್ ಮಾಡಿ, ಈವ್ನಿಂಗು ಮಾರ್ನಿಂಗ್ ವಾಕ್ ಮಾಡಿ. ಸೊ ಜಿಮ್ಗೆ ಹೋಗಿ, ಸೊ ಎಕ್ಸಸೈಸ್ ಎಲ್ಲ ಮಾಡಿ. ಸೊ ಅದು ತುಂಬ ಮೆಂಟಲಿ ತುಂಬ ಹೆಲ್ಪ್ ಮಾಡುತ್ತೆ. ಈಗ ನಮ್ಮ ಬೆಳಗ್ಗೆ 5 ಗಂಟೆಗೆ ಎದ್ದರೆ, ನಮ್ಮ ಬೆಳಗ್ಗೆ ಡೈಲಿ 5 ಗಂಟೆ ಎದ್ದೇಳಿಸ್ತಾರೆ. ಡೈಲಿ 10 ಕಿಲೋಮೀಟ್ರ್ 8 ಕಿಲೋಮೀಟ್ರ್ ಇದ್ದೇ ಇರುತ್ತೆ ನಮಗೆ. ಸೊ ಏನಕ್ಕೆ ಮಾಡಿಸ್ತಾ ಇದ್ದಾರೆ ಅಂದರೆ ಇಟ್ ಈಸ್ ಆಲ್ ಫಾರ್ ಫಿಸಿಕಲ್ ಫಿಟ್ನೆಸ್. ನಾವು ಒನ್ಸ್ ವಿ ಗೋ ಟು ಅವರ್ ಡಿಸ್ಟ್ರಿಕ್ಟ್ ಟ್ರೈನಿಂಗ್, ನಾವು ಆಟೋಮೆಟಿಕ್ಲಿ ಲಾ, BNSS, BSc ಇವೆಲ್ಲ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ ಅದು ಟ್ರೈನಿಂಗ್ ಥ್ರೂ ಗ್ರ್ಯಾಜುಯಲ್ ಟ್ರೈನಿಂಗಲ್ಲಿ. ಬಟ್ ಫಿಸಿಕಲ್ ಫಿಟ್ನೆಸ್ ಏನಕ್ಕೆ ಮಾಡಿಸ್ತಾ ಇದ್ದಾರೆ ಅಂದರೆ, ನಾಳೆ ಬಂದೋಬಸ್ತ್ ಇರುತ್ತೆ. ನಾಳೆ ಒಂದು ಬಂದೋಬಸ್ತಲ್ಲಿ 10 ಅವರ್ ನಿಲ್ಲಬೇಕಾಗುತ್ತೆ. ನಾವು ಒಂದು VIP ಸೆಕ್ಯೂರಿಟಿ, ಈಗ ಫರ್ PM ವಿಸಿಟ್ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಡಿಸ್ಟಿಕ್ಕು, ಫುಲ್ ಸೆಕ್ಯೂರಿಟಿ ಎಲ್ಲ ನಿಮ್ಮದೇ ಆ್ಯಸ್ ಎನ್ SP. ಸೊ ಅವಾಗೆಲ್ಲ ನೀವು ತುಂಬ ವರ್ಕ್ ಮಾಡಬೇಕಾಗುತ್ತೆ, ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಬೇಕಾಗುತ್ತೆ. ಸೊ ಅದೇ ರೀತಿ ಈ ಜರ್ನಿನೂ ಅದೇ ರೀತಿ. ನೀವು ಲಾಂಗ್ ಜರ್ನಿ ಇದು, 1 ತಿಂಗಳು 2 ತಿಂಗಳಲ್ಲಿ ಮುಗಿಯಲ್ಲ. ಸೊ ಫಿಸಿಕಲ್ ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಫಿಸಿಕಲ್ ಹೆಲ್ತ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ. ಆಪ್ಷನಲ್ ಪ್ರಿಪ್ರೇಷನ್ ಜೊತೆಲೇ ಮಾಡಬೇಕಾ ಅಥವಾ ಪ್ರಿಲಿಮ್ಸ್ ನಂತರ ಆಪ್ಷನಲ್ ಪ್ರಿಪ್ರೇಷನ್ ಇಲ್ಲ ಸರ್, ಪ್ರಿಲಿಮ್ಸ್ಗೂ ಮುಂಚೆನೇ ಜೊತೆಲೇ ಮಾಡಿರಬೇಕು. ಮೇನ್ಸ್ಗೆ ಅಟ್ಲೀಸ್ಟ್ 1 or 2 ರೀಡಿಂಗ್ ಕಂಪಲ್ಸರಿ ಮಾಡಿರಬೇಕು. Any other questions? People online also, any questions? Okay, closing words, Shashank. All the best. Do well. Enjoy the journey. Success, it all depends on second letter. In success, it is you. In success, there is you. It all depends on second letter. Boys, enjoy ಮಾಡ್ರಪ್ಪ ಜರ್ನಿನ. ಚೆನ್ನಾಗಿರುತ್ತೆ ಲೈಫು. ಒನ್ಸ್ ಯು ಕ್ಲಿಯರ್ ಎಕ್ಸಾಮ್, ಸೋಷಿಯಲಿ ಚೆನ್ನಾಗಿರುತ್ತೆ, ಎಕನಾಮಿಕಲಿ ಚೆನ್ನಾಗಿರುತ್ತೆ. There is one word about Shashank which I always take a lot of word from, which I would want him to explain. He says, don't focus on the result, focus on the process. ಆ ಒಂದು ವಿಷಯನ ಸ್ವಲ್ಪ ಎಲಾಬ್ರೇಟ್ ಆಗಿ ಹೇಳಿ. ಸೊ ಫೋಕಸ್ ಆನ್ ಪ್ರೋಸೆಸ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಯಾವ ಸೊಸೈಟಿ ಆ ರೀತಿ ಡಿಸೈನ್ ಆಗಿದೆ, ರಿಸಲ್ಟ್ ಬಂದವ್ರು ಮಾತ್ರ ಪೇಟ ಹಾಕಿ ಶಾಲೆ ಹಚ್ಚೋದು ಇವೆಲ್ಲ ಮಾಡ್ತಾರೆ. ಅದ್ರ ಬಗ್ಗೆ ಏನು ತಲೆನೇ ಕೆಡಿಸ್ಕೊಬೇಡಿ. ರಿಸಲ್ಟ್ ಬರುತ್ತೆ, ಅಲ್ಲಿ ಯಾರೋ ಈ ರೀತಿ ಈ ಸಲ 24 ರ್ಯಾಂಕ್ ಬಂದಿದೆ, ಫಸ್ಟ್ ರ್ಯಾಂಕ್ ಬಂದಿದೆ, ಏನಕ್ಕೂ ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಟೈಮು ಬಂದೇ ಬರುತ್ತೆ. ಜಸ್ಟ್ ಫೋಕಸ್ ಆನ್ ಪ್ರೋಸೆಸ್. ಎಷ್ಟು ಹಾರ್ಡ್ ವರ್ಕ್ ಆಗುತ್ತೋ ಅಷ್ಟು ಹಾರ್ಡ್ ವರ್ಕ್ ಮಾಡಿಬಿಡಿ. ಈ ಟೈಮಲ್ಲಿ ತುಂಬ ಎನರ್ಜಿ ಇರುತ್ತೆ, ಡಿಸ್ಟ್ರಾಕ್ಟ್ ಆಗಬೇಡಿ. ಒಂದು 2-3 ವರ್ಷ ಕಷ್ಟಪಟ್ಬಿಡಿ, ಆರಾಮಾಗಿರ್ಬೋದು. ಆಮೇಲೆ ಆರಾಮಾಗಿರ್ಬೋದು ಅಂತ ಹೇಳಲ್ಲ, ಕಷ್ಟನೇ ಆಮೇಲೆ ಲೈಫು. ಇನ್ನೂ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಬಟ್ ಚೆನ್ನಾಗಿರುತ್ತೆ ಲೈಫ್, ಚೆನ್ನಾಗಿರುತ್ತೆ. ಸೊ ಈಗ ಟೈಮಲ್ಲಿ ಯಾವುದೇ ಕಾರಣದಲ್ಲೂ ಡಿಸ್ಟ್ರಾಕ್ಟ್ ಆಗಿಬಿಡಿ. ಆಗ್ತೀರಾ, ತುಂಬ ಆಪರ್ಚುನಿಟಿ, ಚಂದ್ರ ಲೇಔಟಲ್ಲಿ ತುಂಬ ಆಪರ್ಚುನಿಟಿ ಇದೆ ಡಿಸ್ಟ್ರಾಕ್ಷನ್ ಆಗೋದಕ್ಕೆ. ಸೊ ಯಾವುದೇ ಕಾರಣದಲ್ಲೂ ಡಿಸ್ಟ್ರಾಕ್ಷನ್ ಆಗದೇ, ಸೊ ಒಳ್ಳೆ ಫ್ರೆಂಡ್ಸ್ಗಳಿರ್ಬೇಕು ಜೊತೆಗೆ. ಒಂದು 2-3 ಜನ ಒಳ್ಳೆ ಫ್ರೆಂಡ್ಗಳು ಮಾಡ್ಕೊಳ್ಳಿ. ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ಮೈ ಫ್ರೆಂಡ್ಸ್ ಓನ್ಲಿ. ಸೊ ಅವರಿಲ್ಲ ಅಂದಿರು ನಾನು ಇಲ್ಲಿ ಇರೋಕ್ಕಾಗ್ತಾ ಇರಲಿಲ್ಲ. ಒಳ್ಳೆ ಫ್ರೆಂಡ್ಸ್ಗಳನ್ನ ಮಾಡ್ಕೊಳ್ಳಿ. ಯಾವಾಗಲೂ ಅವ್ರು ನಿಮ್ಮನ್ನು ಪುಷ್ ಮಾಡ್ತಾ ಇರಬೇಕು ಹಾರ್ಡ್ ವರ್ಕಿಗೆ, ಗೋಲ್ ಕಡೆ. ಸೊ ಆ ರೀತಿ ಮಾಡ್ತಾಯಿರಿ. ಪ್ರೋಸೆಸ್, ಮೇಯ್ನ್ ಈಸ್ ಪ್ರೋಸೆಸ್. ಸೊ ಈ ವರ್ಷ ಆಗಲಿಲ್ಲ, ನೆಕ್ಸ್ಟ್ ವರ್ಷ ಆಗಲಿಲ್ಲ, ಹಾಗೇ ಆಗುತ್ತೆ. ಸೊ ಕಾನ್ಫಿಡೆನ್ಸ್ ಇದ್ದು ನೀವೆಲ್ಲ ಏನೇನು ಬೇಕು ಎಕ್ಸಾಮ್ಗೆ ಪ್ರಿಪೇರ್ ಆದರೆ ಮೆಂಟಲಿ ಎಲ್ಲ ಥರ ಖಂಡಿತವಾಗಿಯೂ ಆಗುತ್ತೆ. ಯಾರ ಮಾತು ಕೇಳಬೇಡಿ, ಜಸ್ಟ್ ನಿಮ್ಮ ಮೆಂಟರ್ ಏನು ಹೇಳ್ತಾರೆ ಅದನ್ನು ಮಾತ್ರ ಬಿಲೀವ್ ಮಾಡಿ. ಸೊ ಈಗ ಟಾಪರ್ಸ್ಗಳು ನಾನು ನೋಡಿದ್ದೀನಿ, ಟಾಪರ್ಸ್ ವೀಡಿಯೋಸ್ಗಳೆಲ್ಲ ನೋಡಿದ್ದೀನಿ. ಫಿಲಿಮ್ಸ್ ಅವರು ಆದಮೇಲೆ ಒಂಥರ ಎಲ್ಲ ಮಾತುಗಳಿರುತ್ತೆ. ಸೊ ನಮ್ಮ 3 ತಿಂಗಳಲ್ಲಿ 2 ತಿಂಗಳಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದೆ, ಆಗಲ್ಲ. ಇವನ್ UPSC ಕೊಟ್ಟರು, UPSC ಕ್ವಶನ್ ಪೇಪರ್ ಸೆಟರ್ ಕೊಟ್ಟರು, ಅವ್ರ ಕೈಲೂ ಆಗಲ್ಲ. ಸೊ ಆದ್ದರಿಂದ ಮೇಯ್ನ್ಲಿ ಫೋಕಸ್ ಆನ್ ಪ್ರೋಸೆಸ್. ಈವನ್ ಮಹೇಂದ್ರ ಸಿಂಗ್ ಧೋನಿ ಹೇಳೋದು ಅಷ್ಟೇ, ಫೋಕಸ್ ಆನ್ ಪ್ರೋಸೆಸ್. ಸೊ ಈಗ ಧೋನಿ ಯಾವ ಮ್ಯಾಚ್ ಹೋಗ್ಬಿಟ್ಟು ನಾನು ವಿನ್ ಮಾಡಿಸ್ತೀನಿ, ಈ ಮ್ಯಾಚ್ ವಿನ್ ಮಾಡ್ತೀನಿ ಅಂತಲೇ ಹೇಳಲ್ಲ.
ಈಗ ಯಾವ ಬೌಲರ್ ತರ್ಬೋದು ನಾನು, ಯಾವ ಬೌಲರ್ ತಂದರೆ ಯಾವ ರೀತಿ ವಿಕೆಟ್ ತಗೋಬೋದು ಅಂತ ಫೋಕಸ್ ಮಾಡಿದಾಗಲೇ ಮ್ಯಾಚ್ ವಿನ್ ಆಗೋದು. ನೀವು ಅದೇ ರೀತಿ ಫೋಕಸ್ ಮಾಡಿ, ಖಂಡಿತವಾಗಿ ಗೆಲುವು ಸಿಕ್ಕೇ ಸಿಗುತ್ತೆ. ಫೇಲ್ಯೂರ್ನ ನಾನೇನು ಹೇಳೋ, ಫೇಲ್ಯೂರ್ನ ಎಂಬ್ರೇಸ್ ಮಾಡಿ. ಫೇಲ್ಯೂರಿಂದನೇ ಸೆಲ್ಫ್ ಗ್ರೋತ್ ಅಂತ ಆಗೋದು. ಫೇಲ್ಯೂರ್ ಇಲ್ಲ ಅಂದರೆ ಲೈಫಲ್ಲಿ ಬೆಳೆಯೋದಕ್ಕೆ ಆಗಲ್ಲ. ನನಗೆ ಆಮೇಲೆ ಅನ್ನಿಸ್ತು, ಫೇಲ್ಯೂರ್ ಆದಾಗ ಅನಿಸುತ್ತೆ, ಸೊ ಏನಪ್ಪ ನನಗೆ ಎಲ್ಲ ಹೆಂಗಾಗ್ತದೆ. ನನಗೆ ಆಮೇಲೆ ಅನಿಸಿದ್ದು ಫೇಲ್ಯೂರ್ ಆಗಿದ್ದಿಂದಲೇ ನನ್ನ ಕ್ಯಾರೆಕ್ಟರ್ ಬಿಲ್ಡ್ ಆಗಿದ್ದು ಅಂತ. ಸೊ ಫೋಕಸ್ ಆನ್ ಫೇಲ್ಯೂರ್ಸ್, ಫೋಕಸ್ ಆನ್ ಪ್ರೋಸೆಸ್. ಯಾರು ಒಂದಿನ ಉಸೇನ್ ಬೋಲ್ಟ್ ಆಗಲ್ಲಪ್ಪ. ಉಸೇನ್ ಬೋಲ್ಟ್ 10 ನಿಮಿಷ 10 ಸೆಕೆಂಡ್ ಓಡೋದಕ್ಕೆ 8 ವರ್ಷ ಟ್ರೈನ್ ಮಾಡವನೆ. 10 ಸೆಕೆಂಡ್ ಓಡೋದಕ್ಕೆ. ನಿಮ್ಮದು ಲೈಫ್ 30-35 ವರ್ಷ ಸರ್ವಿಸ್ ಇರುತ್ತೆ ನಿಮ್ಮದು. ನೀವು ಯಾವ ರೀತಿ ಟ್ರೈನ್ ಆಗಿರಬೇಕು. ಓಕೆ, ದಟ್ಸ್ ಆಲ್ ದ ಬೆಸ್ಟ್. ಡೆಲ್ಲಿ ಸರಿ, ಈಗೆಲ್ಲ ಆರಾಮಾಗಿ ಮಲ್ ಕೂತ್ಕೊಂಡು ಹೋಗಿ ಪ್ರಿಪ್ರೇಷನ್ ಮಾಡ್ತಾವ್ರಿ. ಸೊ ಈಗೆಲ್ಲ ಆನ್ಲೈನ್ ರಿಸೋರ್ಸ್ ಇದೆ. ಸೊ ಮೇನ್ಲಿ ಮೆಂಟರ್ ಇರಬೇಕು, ಗೈಡೆನ್ಸ್ ಇರಬೇಕು. ನೀವು ಡೆಲ್ಲಿಗೆ ಹೋಗಬೇಕು ಅಂತ ಏನಿಲ್ಲ, ಗೈಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಪರ್ಫೆಕ್ಟ್ ಗೈಡೆನ್ಸ್ ಇದ್ಬಿಟ್ರೆ ನಿಮಗೆ ಒಬ್ಬರು ಆರಾಮಾಗಿ ಕ್ಲಿಯರ್ ಮಾಡ್ಬೋದು UPSC. ನಾವು ಏನು ಮಾಡ್ತಾಯಿದ್ವಿ ಅಂದರೆ UPSCಲಿ ಎಕ್ಸಾಮ್ ಟಫು ಅಂತ ಏನು ಕ್ರಿಯೇಟ್ ಆಗ್ತಾಯಿದೆ ಸೋಷಿಯಲ್ ಮೀಡಿಯಾ ಹೊರಗಡೆ ಎಲ್ಲ, ಅದು ಮೊದಲು ತೆಗಿಬೇಕು. UPSC ಯಾರೂ ಕ್ಲಿಯರ್ ಮಾಡಬಾರ್ದು ಅಂತ ಯಾವತ್ತೂ ಕ್ವೆಶ್ಚನ್ ಪೇಪರ್ ಸೆಟ್ ಮಾಡಿಲ್ಲ. ಡೆಲ್ಲಿಲಿರೋರಿಗೆ ಎಷ್ಟು ಆಪರ್ಚುನಿಟಿ ಇದೆಯೋ ಹಳ್ಳಿಲಿರೋರ್ಗೂ ಅದೇ ರೀತಿ ಆಪರ್ಚುನಿಟಿ ಬೇಕು. ಅವರು ಸಹ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಅವ್ರು ಸೆಟ್ ಮಾಡೋದು ಕ್ವೆಶ್ಚನ್ ಪೇಪರ್ನ. ಸೊ ಬಟ್ ಸೋಷಿಯಲ್ ಮೀಡಿಯಾ ಆಮೇಲೆ ಟಾಪರ್ಸ್ಗಳು ಅವ್ರು ಕ್ಲಿಯರ್ ಆದ ತಕ್ಷಣ ಮಾತಾಡೋ ರೀತಿಗಳು, ಅದು ಮೈಂಡ್ ಫಿಯರ್ ಕ್ರಿಯೇಟ್ ಮಾಡಿದೆ ಇನ್ ದ ಮೈಂಡ್ಸ್ ಆಫ್ ಆಸ್ಪಿರೆಂಟ್ಸ್. ಸೊ ಇವಾಗ ರಾಜಕಾರಣಿಗಳಾಗಿರ್ಬೋದು, ಯಾರಾಗಿರ್ಬೋದು, ಅವ್ರು ಆಟ ಆಡೋದೇ ಜನರು ಮೈಂಡ್ಗಳ ಜೊತೆ, ಫಿಯರ್ ಜೊತೆ. ಸೋಷಿಯಲ್ ಮೀಡಿಯಾ ಎಲ್ಲ ಏನಿದೆ ಫಾರ್ ಎಕ್ಸಾಂಪಲ್, ಅವೆಲ್ಲ ಫಿಯರಿಂದನೇ ವರ್ಕ್ ಆಗೋದು. ಸೊ ಫಿಯರ್ ಅದನ್ನು ಅರ್ಥ ಮಾಡ್ಕೋಬೇಕು. ಇವರೆಲ್ಲ ನಮಗೆ ಫಿಯರ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಹಂಗೆ ಬರ್ದ್ಬಿಡುತ್ತೆ ಪ್ರಿಲಿಮ್ಸ್, ಏನೂ ಬರೋಲ್ಲ, ಹಂಗೆ ಬರೋದು. ಚೆನ್ನಾಗಿ ಹೋಗಿ ಕರೆಕ್ಟಾಗಿದ್ದರೆ ಆರಾಮಾಗಿ ಕ್ಲಿಯರ್ ಆಗುತ್ತೆ. ನಾವು ಫಾರೆಸ್ಟ್ರಿನೂ ಕ್ಲಿಯರ್ ಆಗಿತ್ತು, ಫಾರೆಸ್ಟ್ರಿ ಮೇನ್ಸು ಸಹ ಕ್ಲಿಯರ್ ಆಗಿತ್ತು. ನಂಗೆ ಹೋಗಿ ಗೊತ್ತಿತ್ತು, ಹೋದರೆ ಪಕ್ಕ 20 ಒಳಗೆ ರ್ಯಾಂಕ್ ಬರುತ್ತೆ ಅನ್ನೋದು ಗೊತ್ತಿತ್ತು. ಬಟ್ ನಂದು ಅಷ್ಟೊತ್ತಿಗೆ UPSC ಮೈನ್ಸ್ CSC ರಿಸಲ್ಟ್ ಬಂದಿರೋದ್ರಿಂದ ಬೇಡ ಅಂತ ಬಿಟ್ಟೆ. ಸೊ ನಿಮ್ದು ಎಲ್ಲ ಟೈಮ್ ಚೆನ್ನಾಗಿದ್ದರೆ, ನಿಮ್ಮದು ಕ್ಯಾರೆಕ್ಟರ್ ಆ ಥರ ಇದ್ದರೆ ಒಂದೇ ಸಲ ಎಲ್ಲ ಕಂಟಿನ್ಯೂಸ್ ಆಗ್ಬಿಡುತ್ತೆ. ನಂದು 195 ಬಂತು ಇಂಟರ್ವ್ಯೂ. ಇಟ್ ಈಸ್ ಬಿಕಾಸ್ ಆಫ್ ಕ್ಯಾರೆಕ್ಟರ್. ಒನ್ ಆಫ್ ದಿ ಹೈಯೆಸ್ಟ್ ಇನ್ ಕರ್ನಾಟಕ ಇಂಟರ್ವ್ಯೂ. ಸೊ ಕ್ಯಾರೆಕ್ಟರ್, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಬಿಡಿ, ಫೋಕಸ್ ಆನ್ ಪ್ರಿಪ್ರೇಷನ್. Any final questions? Anything that you still say that I would have asked this miss ಮಾಡ್ಬಿಟ್ಟೆ ಅಂತ ಏನಾದ್ರು? ಆವರೇಜ್ ಏಜ್ ಎಷ್ಟಿದೆ ಈಗ? ತುಂಬ ಟೈಮ್ ಇದೆ. ಟ್ವೆಂಟಿ 22 ಅವರ್ ಇರೋದಿದ್ದೀರಾ? ಒಳ್ಳೆ ಟೈಮ್ ಇದೆ, ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ. ಹೈಟ್ ಮ್ಯಾಟ್ರ್ ಆಗುತ್ತಾ? ಹೈಟ್ 160 ಅಬೋ ಇದ್ರೆ ಸಾಕು. ನಂದು 170 ಸೆಂಟಿಮೀಟರ್ ಇದೆ. ಅಲ್ಲ, OBC 165 ಇರಬೇಕಂತ. ಇಲ್ಲ 160 ಅಬೋ. ಫಿಸಿಕಲ್ ಸಪ್ರೇಟ್ ಆಗಿರುತ್ತೆ, ಫಿಸಿಕ್ಸ್ ಸಪ್ರೇಟ್ ಇರುತ್ತೆ. ನಿಮ್ಮದು ಒಂದು ಇಂಟರ್ವ್ಯೂ ಕೊಟ್ಟು ಬಂದಾದಮೇಲೆ ಫಿಸಿಕ್ಸ್ ಸಪ್ರೇಟ್. ಶಾರ್ಟ್ ಕಾಣ್ಬೋದು, ಶಾರ್ಟ್ ಇಲ್ಲ, 170 ಸೆಂಟಿಮೀಟರ್. ಹಾಂ, UPSC ವೆಬ್ಸೈಟಲ್ಲೆಲ್ಲ ಇದು. ಐ ಥಿಂಕ್ ಫಾರ್ ಬಾಯ್ಸ್ ಇಟ್ ಈಸ್ ಮೋರ್ ದೆನ್ 160 ಸೆಂಟಿಮೀಟರ್. ಬಟ್ ವೆಯ್ಟ್ ಇರಬೇಕು. ವೆಯ್ಟ್ ಇಲ್ಲ ಅಂದರೆ ವಾಪಸ್ ಕಳಿಸ್ತಾರೆ. 55 kg ಅಬೋ ಇರಬೇಕು ವೆಯ್ಟ್. ಬಟ್ ಬಿಲ್ಡ್ ಆಗುತ್ತಪ್ಪ ಆಟೋಮೆಟಿಕಲಿ. ಫಿಸಿಕ್ಸ್ ಇದೆಯಲ್ಲ ಗ್ರ್ಯಾಜುವಲಿ ಬಿಲ್ಡ್ ಆಗುತ್ತೆ. ಈಗ ನಮಗೆ ಕೂಡ ಊಟಕ್ಕೆ ಆರಾಮಾಗಿ ಬಿಲ್ಡ್ ಆಗುತ್ತೆ ಅಲ್ಲಿ. ನೀವು NPA ಥರ ಊಟ ಎಲ್ಲೂ ಸಿಗೋಲ್ಲ. NPA ಥರ ಊಟ ಎಲ್ಲೂ ಸಿಗೋಲ್ಲ, ಯಾವ ಅಕಾಡೆಮಿಲೂ ಸಿಗೋಲ್ಲ ಇಡೀ ಇಂಡಿಯಾದಲ್ಲಿ. ಆ ಥರ ಒಳ್ಳೆ ಊಟ ಕೊಡ್ತಾರೆ ಅಕಾಡೆಮಿಲಿ. ಬಟ್ ಅಷ್ಟೇ ಅರಿತಾರೆ, ಅದಕ್ಕೋಸ್ಕರನೇ ಅಷ್ಟು ಒಳ್ಳೆ ಊಟ ಕೊಡೋದು. ಡೈಲಿ 2 ಅವರ್ ನಿಲ್ಲಿಸ್ತಾರೆ ಡ್ರಿಲ್ಲಲ್ಲಿ, ಟಾರ್ ರೋಡ್ ಮೇಲೆ ಡ್ರಿಲ್ ಮಾಡಿಸೋದಕ್ಕೆ. ಡ್ರಿಲ್ ಡ್ರೆಸ್ ಹಾಕೊಂಡು. ಹೈದರಾಬಾದ್ ಬಿಸಿಲು, ಬೆಂಗಳೂರು ಬಿಸಿಲು 3 ಪಟ್ಟಿದೆ, 3 ಪಟ್ಟಿದೆ ಅಲ್ಲಿ. ಥ್ಯಾಂಕ್ ಯು. Thank you so much, Shashant. That was a lot of wisdom, that was a lot of eye openers, right? ಒಂದು ಸೊಗಡಿನ ಜೊತೆಗೆ ಮಾತಾಡೋದು ಶಶಾಂಕ್ ಹಾಲ್ಮಾರ್ಕ್ every time. He is very open, he is very clear about what he wants to say. There is no sweet coating, there is no idea building that you say ಹೀಗೆ ಹಾಗೆ, ಆಫೀಸರ್ ಅಂದರೆ ಹೀಗೆ ಅನ್ನೋ ಥರ. That's the beauty of Shashank when he comes and he presents himself. He remains the same.
being an officer at a very young age gives you a lot of advantage. You have a long year of service, and you get to reach the topmost positions as such. An IAS officer at 23, 24 goes on to become Chief Secretary of the state, or even Cabinet Secretary at the center, election commissioners, topmost positions. An IPS officer who becomes very young goes on to become the DGP of the state, who is the topmost police officer of the state, goes on to become a CBI director if he wishes to, many such, right? The present CBI director is Praveen Sood. Praveen Sood is from Karnataka. He was DG IGP here in Karnataka, went on to become CBI director, right? So, with the dream that he is the youngest IPS officer, at some day we will all see that he would be there as the topmost state that Maharashtra is, with all the complexities that Maharashtra holds, that we will see R. Shashank holding the topmost position of policing in Maharashtra as DG IGP. That's the dream that we all carried, and that's the dream that he is going to fulfill as such. So a big round of applause to Shashank and wishing him all the very best. The entire family and management of India for IAS is very happy to always host him. So namage ond reetiyalli namma mane maga anno reetiyalli we always see that. That's the pleasure that we carry with Shashank, and he comes to us also with that gratitude. So I would not waste much time. We'll request Srinivas sir to do a very small honor, so that we thank. Very small honor ashte. Thank you so much, Shashank, that you made time for us. A small photo shoot with all the students so that it's a memory that they can carry. So all those of you who are interested, come on stage. We'll have a small photo shoot.